ಒಳ್ಳೆಯ ಹೊಡೆತ, ಕ್ಯಾಚ್ ಆಗಿ ಇಲ್ಲ, ಕೈ ಚೆಲ್ಲಿದ್ದಾರೆ ಆಟಗಾರ. ಕವರ್ಸ್ ನಲ್ಲಿ ಫೀಲ್ಡರ್ ಕೈ ಚೆಲ್ಲಿದ್ದಾರೆ. ಒಳ್ಳೆಯ ಬೌಲಿಂಗ್ ಪ್ರದರ್ಶನ ಮನೋವರಿಂದ, ಒಳ್ಳೆಯ ಬೌಲಿಂಗ್ ಪ್ರದರ್ಶನ. ಒಳ್ಳೆಯ ಉತ್ತಮ ಆಟಗಾರನಾದ ಡಕುಮ್ ಅವರಿಗೆ ಚಾನ್ಸ್ ಕೊಟ್ಟಿದ್ದಾರೆ. ಈ ಆಟವನ್ನು ನೋಡಿದ್ರೆ ತಮ್ಮ ಪಂದ್ಯವನ್ನು ಕಳ್ಕೊಳ್ಳೋ ರೀತಿ ಕಾಣ್ತಿದೆ. ಕಾದು ನೋಡುವ ಯಾವ ರೀತಿ ಮತ್ತೆ ಒಳ್ಳೆಯ ಪ್ರದರ್ಶನ ನೀಡುತ್ತಾರೆ ತ್ರಿಬಲ್ ಸಿ ಎಂದು. ಒಳ್ಳೆಯ ಎಸೆತ ಮನು ಅವರ ಕಡೆಯಿಂದ. ನಂಬರ್ 93 ವಿನಯ್, ಸ್ಟ್ರೈಕ್ ವಿನಯ್. ಇವಾಗ ಸ್ಟ್ರೈಕ್ ವಿನಯ್. ವಿನಯ್ ನೋ ಬಾಲ್ ಎಂದು ಅಂಪೈರ್ ಪರಿಗಣಿಸಿದ್ದಾರೆ. ಕಾದು ನೋಡಬೇಕಿದೆ ಯಾವ ರನ್. 4 ರನ್ನುಗಳು. ಒಳ್ಳೆಯ ಹೊಡೆತ ವಿನಯ್ ಅವರಿಂದ. ನೋ ಬಾಲ್, ಫ್ರೀ ಹಿಟ್ ಬರಲಿದೆ ಈಗ. ಉತ್ತಮ ಆರಂಭ ಡಿ ಬಾಸ್ ತಂಡದಿಂದ. ನೀರಸವಾದ ಬೌಲಿಂಗ್ ಮನೋಹರ್ ಕಡೆಯಿಂದ. ಯಾವುದೇ ರೀತಿಯ ಒಳ್ಳೆಯ ಆಟ ಇದುವರೆಗೂ ಕಂಡು ಬಂದಿಲ್ಲ ತ್ರಿಬಲ್ ಸಿ ತಂಡದಿಂದ. ಫ್ರೀ ಹಿಟ್ ಈ ಬಾಲು. ವಿನಯ್ ಅವರು ಯಾವ ರೀತಿ ಈ ಬಾಲನ್ನು ಉಪಯೋಗ ಪಡ್ಕೊಂತ ನೋಡ್ಕೊಬೇಕು. ಒಳ್ಳೆಯ ಹೊಡೆತ ವಿನಯ್ ಅವರಿಂದ. 4 ರನ್ ಪಡೆದಿದ್ದಾರೆ ಮೊದಲನೇ ಎಸೆತದಲ್ಲಿ. 4 ನೋ ಬಾಲ್ 4 ಏಕ ಬಾಲ್ ಹುआ. ವಿನಯ್ ಅಗಲವಾದ ಎಸೆತ. ಫ್ರೀ ಹಿಟ್ ಮುಂದುವರಿಯಲಿದೆ. 1 ಎಸೆತಗಳಲ್ಲಿ 6 ರನ್ ಕೊಟ್ಟಿದ್ದಾರೆ. ಫ್ರೀ ಹಿಟ್ ಅನ್ನು ಯಾವ ರೀತಿ ಪರಿಗಣಿಸ್ತಾರೆ ವಿನಯ್ ಅವರೊಂದು ಕಾದು ನೋಡಬೇಕಾಗಿದೆ. ಉತ್ತಮವಾದ ಹೊಡೆತ, ಗಾಳಿಯಲ್ಲಿ ಚೆಂಡು. 4 ರನ್ನುಗಳ ಅವಶ್ಯಕತೆ. 4 ರನ್ನುಗಳು. ಒಳ್ಳೆಯ ಬ್ಯಾಟಿಂಗ್ ಪ್ರದರ್ಶನ. ಇಲ್ಲ, ಸಾರಿ, 1 ರನ್, ಕ್ಷಮೆ ಇರಲಿ. ದಯವಿಟ್ಟು ಕ್ಷಮೆ ಇರಲಿ. ಒಳ್ಳೆಯ ಬೌಲಿಂಗ್ ಪ್ರದರ್ಶನ ಮನೋಹರಿಂದ. ಮತ್ತೊಮ್ಮೆ ನೋ ಬಾಲ್ ಎಂದು ಪರಿಗಣಿಸಿದ್ದಾರೆ ಅಂಪೈರ್. ಒಳ್ಳೆಯ ಕ್ಷೇತ್ರ ರಕ್ಷಣೆ ಶ್ರೀಧರ್ ಅವರಿಂದ. ಫ್ರೀ ಹಿಟ್. ಮತ್ತೊಮ್ಮೆ ಫ್ರೀ ಹಿಟ್ ಮನೋಹರ್ ಕಡೆಯಿಂದ. ಯಾವುದೇ ರೀತಿಯ ಒಳ್ಳೆಯ ಬೌಲಿಂಗ್ ಪ್ರದರ್ಶನ ಕಂಡು ಬಂದಿಲ್ಲ. ಫ್ರೀ ಹಿಟ್ ಬರಲಿದೆ ಈಗ ಡಕುಮ್ ಅವರಿಗೆ. ಈ ವಿನೋದ್ ಅವರು ಅಟ್ಲೀಸ್ಟ್ ಈ ಫ್ರೀ ಹಿಟ್ ಅನ್ನು ಯಾವ ರೀತಿ ಉಪಯೋಗಿಸಿಕೊಳ್ಳುತ್ತಾರೆ ಅದು ಕಾದು ನೋಡಬೇಕಾಗಿದೆ ಡಕುಮ್ ಅವರು. ಗಾಳಿಯಲ್ಲಿ ಚೆಂಡು. 6 ರನ್ನುಗಳು. ಫ್ರೀ ಹಿಟ್ ಅನ್ನು ತಮ್ಮ ಒಳ್ಳೆಯ ರೀತಿಯ ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಮುಖಾಂತರ 6 ರನ್ ಪಡೆದಿದ್ದಾರೆ ವಿನೋದ್ ಅವರು. 3 ಎಸೆತಗಳಲ್ಲಿ 15 ರನ್ನುಗಳನ್ನು ಕೊಟ್ಟಿದ್ದಾರೆ ಮನು ಅವರು. ಈ ಓವರ್ 2 ನೋ ಬಾಲ್ಗಳು. ಒಳ್ಳೆಯ ಬ್ಯಾಟಿಂಗ್ ಪ್ರದರ್ಶನ ಡಿ ಬಾಸ್ ತಂಡದಿಂದ. ಇವರು ಜಗ್ಗಲ್ಲ ಬಗ್ಗಲ್ಲ ಅಂತ ಆಟಗಾರರು ಡಿ ಬಾಸ್ ತಂಡದವರು. ಮತ್ತೊಂದು ಉತ್ತಮವಾದ ಹೊಡೆತ. ಅದೇ ರೀತಿ ಉತ್ತಮವಾದ ಕ್ಷೇತ್ರ ರಕ್ಷಣೆ. 1 ರನ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಡಕುಮ್ ಅವರು. ಒಳ್ಳೆಯ ಬ್ಯಾಟಿಂಗ್ ಪ್ರದರ್ಶನ ಡಿ ಬಾಸ್ ತಂಡದಿಂದ. ಬೌಲರ್ ಮನು ಅವರಿಂದ ಈ ಓವರ್ನಲ್ಲಿ ಯಾವುದೇ ರೀತಿಯ ಉತ್ತಮವಾದ ಪ್ರತಿಕ್ರಿಯೆ ಬರಲಿಲ್ಲ. 4 ಎಸೆತಗಳಲ್ಲಿ 16 ರನ್ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಉತ್ತಮವಾದ ಎಸೆತ, ಉತ್ತಮವಾದ ಕ್ಷೇತ್ರ ರಕ್ಷಣೆ ಆನಂದ್ ಅವರಿಂದ. 1 ರನ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ವಿನಯ್ ಅವರು. ಈ ಓವರ್ನ ಕೊನೆಯ ಎಸೆತ. ಮತ್ತೊಂದು ಉತ್ತಮವಾದ ಹೊಡೆತ ಕವರ್ಸ್ ನಲ್ಲಿ. 4 ರನ್ನುಗಳು.
ಮೊದಲನೇ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 21 ರನ್ಗಳು. ಯಾವುದು ವಿಕೆಟ್ ನಷ್ಟವಿಲ್ಲದೆ ಡಿ ಬಾಸ್ ತಂಡಕ್ಕೆ. ಎರಡನೇ ಓವರ್ ಎಸೆಯಲು ಅನಿಲ್ ಅವರು ಕಣಕ್ಕಿಳಿದಿದ್ದಾರೆ. ಈ ಪಂದ್ಯದ ಕೊನೆಯ ಪವರ್ ಪ್ಲೇ ಮೊದಲನೇ ಇನ್ನಿಂಗ್ಸ್ನ ಓವರ್ನಲ್ಲಿ ಎಸೆಯಲು ಅನಿಲ್ ಅವರು ಬಂದಿದ್ದಾರೆ. 21 ರನ್ಗಳು, 6 ಬಾಲ್ ಎಸೆತಗಳಿಗೆ. ಖಂಡಿತ ಇಲ್ಲ. ನೋಡುವ ಯಾವ ರೀತಿ ಬೌಲಿಂಗ್ ಪ್ರಶ್ನೆ ನೀಡ್ತಾರೆ ಅನಿಲ್ ಅವರೆಂದು. ಬ್ಯಾಟ್ಸ್ಮನ್ ವಿನಯ್ ಸಂಪೂರ್ಣ ಬೀಟ್ ಆಗಿ ಬಾಲ್ ಆಗಿದ್ದಾರೆ. ಒಳ್ಳೆಯ ಎಸೆತ ಅನಿಲ್ ಅವರಿಂದ. ಟ್ರಿಪಲ್ ಸಿ ತಂಡದಿಂದ ಒಳ್ಳೆಯ ಬೌಲಿಂಗ್ ಪ್ರದರ್ಶನ. ಎರಡನೇ ಓವರ್ನ ಮೊದಲನೇ ಎಸೆತದಲ್ಲಿ ಬ್ಯಾಟ್ಸ್ಮನ್ ವಿನಯ್ ಅವರು ಸಂಪೂರ್ಣವಾಗಿ ಬೀಟ್ ಆಗಿ ಬೋಲ್ಡ್ ಆಗಿದ್ದಾರೆ. ಒಳ್ಳೆಯ ಪ್ರದರ್ಶನ ಟ್ರಿಪಲ್ ಸಿ ತಂಡದಿಂದ. ವಿನಯ್ ಅವರನ್ನು ಸ್ಥಾನ ತುಂಬಲು ಯಾರು ಕಣಕ್ಕಿಳಿತಾರೆ ಎಂದು ಕಾದು ನೋಡಬೇಕಾಗಿದೆ. ಪಿರ್ಕಿ ಅವರು ಕಣಕ್ಕಿಳಿದಿದ್ದಾರೆ. ಸಮರ್ಥ್ ಅವರ ನಿಕ್ ನೇಮ್ ಪಿರ್ಕೈ. ಇವರೊಬ್ಬ ಉತ್ತಮವಾದ ಆಟಗಾರ. ಒಳ್ಳೆಯ ಬೌಲಿಂಗ್ ಪ್ರದರ್ಶನ ಅನಿಲ್ ಅವರಿಂದ. ಮೊದಲನೇ ಎಸೆತದಲ್ಲೇ ಬೋಲ್ಡ್ ಮಾಡಿ 1 ವಿಕೆಟ್ ಅನ್ನು ಪಡೆದಿದ್ದಾರೆ. ಕಾದು ನೋಡೋಗಿದ್ದೀನಿ 5 ಎಸೆತಗಳು ಯಾವ ರೀತಿ ತಮ್ಮ ಬೌಲಿಂಗ್ ಪ್ರದರ್ಶನ ನೀಡಿ ಬ್ಯಾಟ್ಸ್ಮನ್ ಕಡಿವಾಣ ಹಾಕುತ್ತಾರೆ ಎಂದು. ಪಿರ್ಕಿ ಅವರು ಯಾವ ರೀತಿ ಈ ಪವರ್ ಪ್ಲೇಯ ಓವರನ್ನು ಉಪಯೋಗಿಸಿಕೊಳ್ಳುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಪಿರ್ಕಿ ಸಮರ್ಥ್ ಪಿರ್ಕಿ ಉತ್ತಮವಾದ ಎಸೆತ. ಅದೇ ರೀತಿ ಕ್ಷೇತ್ರ ರಕ್ಷಣೆಯಲ್ಲಿ ಯಾವುದೇ ಉತ್ತಮವಾದ ಪ್ರದರ್ಶನವಿಲ್ಲ. 2 ರನ್ ಪಡೆದಿದ್ದಾರೆ. ಕ್ಷೇತ್ರ ರಕ್ಷಣೆಯಲ್ಲಿ ವಿಫಲರಾಗಿದ್ದಾರೆ ಅವಿನಾಶ್ ಅವರು. ಒಳ್ಳೆಯ ಬೌಲಿಂಗ್ ಪ್ರದರ್ಶನ ಅನಿಲ್ ಅವರಿಂದ. 2 ರನ್ಗಳು ಪಡೆದಿದ್ದಾರೆ ಪಿರ್ಕಿ ಅವರು ಮೊದಲನೇ ಎಸೆತದಲ್ಲಿ. ಪವರ್ ಪ್ಲೇನ 4 ಎಸೆತಗಳು ಉಳಿದಿವೆ. ಮತ್ತೊಂದು ಉತ್ತಮವಾದ ಎಸೆತ. ಬ್ಯಾಟ್ಸ್ಮನ್ ಪಿರ್ಕಿ ಅವರು ಸಂಪೂರ್ಣವಾಗಿ ಬೀಟ್ ಆಗಿದ್ದಾರೆ. ಒಳ್ಳೆಯ ಬೌಲಿಂಗ್ ಪ್ರದರ್ಶನ ಅನಿಲ್ ಅವರಿಂದ. ಮತ್ತೊಂದು ಉತ್ತಮವಾದ ಎಸೆತ. ಯಾವುದೇ ರನ್ ಇಲ್ಲ. ಪಿರ್ಕಿ ಅವರು ಬಿರುಸಿನ ಹೊಡೆತಕ್ಕೆ ಕೈಯಾಗಿ ಒಳ್ಳೆಯ ಪ್ರದರ್ಶನ ಬರೆದರೆ ಬ್ಯಾಟ್ ಇನ್ನು ಬಾಲ್ಗೆ ತಗಲಿಲ್ಲ. ಒಳ್ಳೆಯ ಬೌಲಿಂಗ್ ಪ್ರದರ್ಶನ ಅನಿಲ್ ಅವರಿಂದ. 4 ಎಸೆತಗಳಲ್ಲಿ 2 ರನ್ ಕೊಟ್ಟು 1 ವಿಕೆಟ್ ಅನ್ನು ಪಡೆದಿದ್ದಾರೆ. ಒಳ್ಳೆಯ ಮೊದಲನೇ ಓವರಲ್ಲಿ 21 ರನ್ ಬಂತು. ತುಂಬಾ ಕಷ್ಟದಿಲ್ಲ ತಂಡಕ್ಕೆ ಆಧಾರವಾಗಿದ್ದಾರೆ ಅನಿಲ್ ಅವರು. ಒಳ್ಳೆಯ ಎಸೆತ. ಬ್ಯಾಟ್ಸ್ಮನ್ ಸಂಪೂರ್ಣವಾಗಿ ಬೀಟ್ ಆಗಿದ್ದಾರೆ ಪಿರ್ಕಿ ಅವರು. ಒಳ್ಳೆಯ ಬೌಲಿಂಗ್ ಪ್ರದರ್ಶನ ಅನಿಲ್ ಅವರಿಂದ. ಕೊನೆಯ 3 ಎಸೆತಗಳಲ್ಲಿ ಯಾವುದೇ ರನ್ನನ್ನು ಕೊಡದೆ ಒಳ್ಳೆಯ ಬೌಲಿಂಗ್ ಪ್ರದರ್ಶನ ನೀಡಿದ್ದಾರೆ. ಟ್ರಿಪಲ್ ಸಿ ತಂಡದಿಂದ ಉತ್ತಮವಾದ ಬೌಲಿಂಗ್ ಪ್ರದರ್ಶನ. ಈ ಓವರ್ನಲ್ಲಿ 2 ರನ್ಗಳು ಮಾತ್ರ ಬಂದಿದೆ. ಮತ್ತೊಂದು ಉತ್ತಮವಾದ ಬ್ಯಾಟ್ಸ್ಮನ್ ಸಂಪೂರ್ಣವಾಗಿ ಬೀಟಾಗಿ ಬೌಲ್ಡ್ ಆಗಿದ್ದಾರೆ. ಒಳ್ಳೆಯ ಬೌಲಿಂಗ್ ಪ್ರದರ್ಶನ. ಈ ಓವರ್ನಲ್ಲಿ 2 ರನ್ ಅನ್ನು ನೀಡಿ 2 ವಿಕೆಟ್ ಪಡೆದಿದ್ದಾರೆ ಅನಿಲ್ ಅವರು. ಪವರ್ ಪ್ಲೇ ಮುಕ್ತಾಯಕ್ಕೆ ತಂಡದ ಮೊತ್ತ 23 ರನ್ಗಳು, 2 ವಿಕೆಟ್ ನಷ್ಟಕ್ಕೆ ಡಿ ಬಾಸ್ ತಂಡ. ಮೊದಲನೇ ಓವರ್ನಲ್ಲಿ 21 ರನ್ ಕೊಟ್ಟು ತುಂಬಾ ಕಷ್ಟದ ಸಮಯದಲ್ಲಿದ್ದ ತಂಡಕ್ಕೆ ಆಧಾರವಾಗಿದ್ದಾರೆ ಅನಿಲ್ ಅವರು. 2 ರನ್ ಕೊಟ್ಟು 2 ವಿಕೆಟ್ ಅನ್ನು ಪಡೆದಿದ್ದಾರೆ.
ವೇದಿಕೆಗೆ ಕಾಡುಗೋಡಿ ಜಾನ್ ಅಣ್ಣವರು ಆಗಮಿಸಿದ್ದಾರೆ. ನಮ್ಮ ಚಾಂಪಿಯನ್ಸ್ ಟ್ರೋಫಿ ಪರವಾಗಿ ಅವರಿಗೆ ಆಧಾರದ ಸ್ವಾಗತಗಳು. ಅಂಕಲ್ ಹೋದ್ಮೇಲೆ ಉಸಿರು ಹೆಂಗೆ ಬರುತ್ತೆ ಹೇಳಿ ದೋಸ್ತ? ಅವ್ರು ಎಷ್ಟು ಬಿಸಿಲು ನೋಡಿಲ್ಲ, ಎಷ್ಟು ಕ್ರಿಕೆಟ್ ಮ್ಯಾಚ್ ನೋಡಿಲ್ಲ, ಅವ್ರಿಗೆ ಹೇಳ್ತೀಯ. ಮತ್ತೆ ಈಗ ಮೂರನೇ ಓವರ್ ಚಾಲ್ತಿಯಲ್ಲಿದೆ. ಬೌಲಿಂಗ್ ವಿಭಾಗದಲ್ಲಿ ಮನೋಜ್ ಗಾಡರ್ ಅವರು ಬೌಲಿಂಗ್ ಮಾಡೋದಕ್ಕೆ ಬಂದಿದ್ದಾರೆ. ಬೌಲಿಂಗ್ ಅವ್ರನ್ನ ಎದುರಿಸೋಕೆ ಸ್ಟ್ರೈಕ್ನಲ್ಲಿ ಡೋಕೋಮೋ ಅವ್ರ ಮಾತು ಎಷ್ಟೋ ಬೌಲಿಂಗ್ ಸ್ಟಾರ್ಟ್ ಮಾಡಬೇಕೆಂದು ವಿನಂತಿಸ್ಕೊಳ್ತೇವೆ. ಅಂಪೈರ್ ಅವರು ಬಿಸಿಲು ಜಾಸ್ತಿ ಇರೋದಕ್ಕೆ ಸ್ವಲ್ಪ ಡಲ್ ಆಗಿದ್ದಾರೆ. ಈಗ ಡೊಕೊಮೋ ಅವ್ರು ಜೋಶ್ ಬರ್ಸ್ತಾ ಇದ್ದಾರೆ. ನೋಡೋಣ, ಒಳ್ಳೆ ಕ್ಷೇತ್ರ ರಕ್ಷಣೆ. ಓಡಚ್ಚ, ಇಟ್ಸ್ ಎ ಥರ್ಡ್ ಅಂಪೈರ್ ಡಿಸಿಷನ್. ಐತೆ 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 ಇರ್ಲಿ, ಪರವಾಗಿಲ್ಲ, ಕಾದು ನೋಡೋಣ ಥರ್ಡ್ ಅಂಪೈರ್ ಡಿಸಿಷನ್ ಏನಿರುತ್ತೆ ಅಂತ. ಇಟ್ಸ್ ಔಟ್. ಥರ್ಡ್ ಅಂಪೈರ್ ಡಿಸಿಷನ್ ಔಟ್ ಆಗಿದೆ. ರಿವರ್ಸಿ ತಂಡಕ್ಕೆ ಎರಡನೇ ವಿಕೆಟ್. ಶರತ್ ಅವರ ವಿಕೆಟ್ ಪತನ. ಮೂರು ವಿಕೆಟ್ ಪತನ. ಏನೋ ಬಾಲಿಂಗಲ್ಲೂ ಮನೋಜ್ ಅವರು ಒಂದು ವಿಕೆಟ್ ತಗೊಂಡು ಜೋಶಲ್ಲಿದ್ದಾರೆ. ಹಾಗೆ ಜೋಶಲ್ಲಿ ವಿಕಾಸ್ ಅವ್ರು ಬರ್ತಾ ಇದ್ದಾರೆ, ನೀನಾ ನಾನಾ ನೋಡೋಣ ಅಂತ. ಸ್ಟ್ರೈಕಲ್ಲಿ ಡೊಕೊಮೋ ಅವರಿದ್ದಾರೆ. ಇಟ್ಸ್ ಎ ಬಿಗ್ ಮ್ಯಾನ್. ಇವರು ಬಿಗ್ ಮ್ಯಾಚ್ ಆಡಿ ಬಿಗ್ ಶಾಟ್ ಹೊಡೆದು ಬಿಗ್ ಬಾಸ್ ಆಗಿದ್ದಾರೆ ನಮ್ಮ ಡೊಕೊಮೋ ಅವರು. ಈಗ ಏನು ಮಾಡ್ತಾರೆ ನೋಡೋಣ. ಮತ್ತೆ ಹೇಳಿದಕ್ಕೆ ತಕ್ಕಂಗೆ ಒಂದು ಬಿಗ್ ಶಾಟ್ ಕೊಟ್ಟು ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ ನಮ್ಮ ಡೊಕೊಮೋ. ಇಟ್ಸ್ ಎ ಬಿಗ್ ಸಿಕ್ಸರ್. ಬಾಲ್ ಹೊಸ ಬಾಲ್. ಬಾಲ್ ಯಾರ ಹತ್ರ ಇದೆಯಾ ಇಲ್ಲಿ? ರೂಪೇಶ್ ಎಲ್ಲೋ ಬಾಲ್ ಕೊಡು. ಬಾಲ್ ಕೇಳ್ತಾವ್ರ ನೀನು. ಓಫರ್ ಆಗಿ ಯಾರು ಕರ್ದಿದ್ ನಿನ್ನ? ಅದೇ ಯಾವ್ದು ಈಗ ಮತ್ತೊಂದು ಫೋರ್. ಡೊಕೊಮೋ ಅವರಿಂದ ಮತ್ತೊಂದು ಬೌಂಡ್ರಿ. 4 ಅಂಕಗಳ ಸೇರ್ಪಡೆ ಡಿ ಬಾಸ್ ವಾರಿಯರ್ಸ್ ತಂಡಕ್ಕೆ. ಸ್ಕೋರ್ 35. ಡೊಕೊಮೋ
ಸ್ಟ್ರೈಕಲ್ಲಿ ಡೊಕೊಮೋ ಅವರಿದ್ದಾರೆ. ನಾನ್ ಸ್ಟ್ರೈಕಲ್ಲಿ ವಿಕಾಸ್, ಬೌಲಿಂಗಲ್ಲಿ ಮನೋಜ್ ಕಾಡು. ಟ್ರಿಬಲ್ ಸಿ ತಂಡದ ಕ್ಯಾಪ್ಟನ್. ಮತ್ತೊಂದು ಅಗಲವಾದ ಎಸೆದ ಮನೋಜ್ ರವರಿಂದ. ಕಾದು ನೋಡೋಣ. ಬೌಂಡ್ರಿ ಬಂದಿದೆ, ಒಂದು 6 ಬಂದಿದೆ. ಅದಾದ ನಂತರ ಒಂದು ವೈಡ್. ಏನು ಮಾಡ್ತಾರೆ ಬೌಲರ್ ಅಂತ ಕಾದು ನೋಡೋಣ. ಡೊಕೊಮೋ ಅವರಿಂದ 1 ರನ್. ಒಳ್ಳೆಯ ಕ್ಷೇತ್ರ ರಕ್ಷಣೆ ಆನಂದ್ ರವರಿಂದ. ಸೀನಿಯರ್ ಪ್ಲೇಯರ್ ಆನಂದ್. ಲಾಸ್ಟ್ 2 ಬಾಲ್ ಲೆಫ್ಟ್. 3ನೇ ಓವರ್ ಮುಕ್ತಾಯಕ್ಕೆ ಲಾಸ್ಟ್ 2 ಬಾಲ್. ಇಟ್ಸ್ ಎ ಡಾಟ್ ಬಾಲ್. ಮೂರನೇ ಓವರ್ ಮುಕ್ತಾಯಕ್ಕೆ ಕಡೆಯ ಎಸೆತ ಲಾಸ್ಟ್ ಬಾಲ್. ಇಟ್ಸ್ ಎ ವೈಡ್ ಬಾಲ್. ಅಗಲವಾದ ಎಸೆತ. ಓವರ್ ಮುಕ್ತಾಯಕ್ಕೆ 38ಕ್ಕೆ 3. 38 3 ಲಾಸ್. ಸ್ಟ್ರೈಕ್ನಲ್ಲಿ ಡೊಕೊಮೋ ಅವರಿದ್ದಾರೆ. ಈಗ ಡೊಕೊಮೋ ಅವ್ರನ್ನ ಎದುರಿಸೋಕ್ಕೆ ಯಾವ ಬೌಲರ್ ಬರ್ತಾರೆ ತ್ರಿಬಲ್ ತಂಡದಿಂದ ಅಂತ ಕಾದು ನೋಡೋಣ. ನಮ್ಮ ಅಂಪೈರ್ಗಳು ಏನೋ ಡೀಪಾಗಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಅಂಪೈರು ಲೆಗ್ ಅಂಪೈರ್ ಆಗಿ ಮಾರ್ಪಡ್ತಾರೆ. ನಮ್ಮ ಲೆಗ್ ಅಂಪೈರು ಮೇನ್ ಅಂಪೈರ್ ಆಗಿ ಮಾರ್ಪಡ್ತಾರೆ. ಈಗ ಅಂಪೈರ್ ಆಗಿ ವಿನೋದ್ ಅವ್ರು ಇರ್ತಾರೆ. ಅಂಪೈರ್ ಆಗಿ ಪ್ರಮೋದ್ ಅವ್ರು ಇರ್ತಾರೆ. ಪ್ರಮೋದ್ ಭಾಂಡ್ ಅವರು ನಿರ್ಣಾಯಕರಾಗಿರ್ತಾರೆ. ಹಾಗೆ ಲೆಗ್ ಅಂಪೈರ್ ಆಗಿ ನಮ್ಮ ಸಂತೋಷ್ ಡ್ಯಾನ್ಸರ್ ಸಂತೋಷ್ ಅವರು ಇರ್ತಾರೆ. ನೋಡೋಣ, ಅಂಪೈರ್ ಚೇಂಜ್ ಆಗಿದ್ದಾರೆ. ಆಟ ಚೇಂಜ್ ಆಗುತ್ತಾ, ಬೌಲಿಂಗ್ ಚೇಂಜ್ ಆಗುತ್ತಾ, ಏನು ಚೇಂಜ್ ಆಗುತ್ತೆ ಅಂತ ಕಾದು ನೋಡೋಣ. ಇಂದಿನ ದಿನದ 4ನೇ ಪಂದ್ಯ ಇದಾಗಿರುತ್ತೆ. ಡಿ ಬಾಸ್ ವಾರಿಯರ್ಸ್ ವಿರುದ್ಧ ತ್ರಿಬಲ್ ಸಿ. ಗೊತ್ತಾ reverse shot. It's a big sixer. ಡೊಕೊಮೋ ಅವರಿಂದ 6 ಅಂಕ. ನಮ್ಮ ಡೊಕೊಮೋ ಅವರಿಂದ ಅಚ್ಚುಮೆಚ್ಚಿನ ಶಾಟ್, ಬ್ಯಾಕ್ ಶಾಟ್. ಇಟ್ಸ್ ಎ ಬಿಗ್ ಸಿಕ್ಸರ್. ಬೌಲಿಂಗ್ ಅಲ್ಲಿ ಆನಂದ್ ಅಣ್ಣ ಅವರು ಬಂದಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಬಿಗ್ ಸಿಕ್ಸರ್ಸ್. ಡೊಕೊಮೋ ಅವರಿಂದ ಇದು 2ನೇ ಬಿಗ್ ಸಿಕ್ಸ್ ಆಗಿದೆ ಈ ಓವರ್ನಲ್ಲಿ. ಆನಂದ್ರವರು ಎರಡು 6 ಬ್ಯಾಕ್ ಟು ಬ್ಯಾಕ್ ಓಡಿಸ್ಕೊಂಡಿದ್ದಾರೆ. ನೆಕ್ಸ್ಟ್ ಬಾಲ್ ಡಾಟ್ ಆಗ್ತಾರಾ, ಏನು ಮಾಡ್ತಾರೆ ಕಾದು ನೋಡೋಣ. ಈಗ ಅವ್ರಿಗೂ ಕ್ರೂಷಿಯಲ್ ಆಗಿರುತ್ತೆ. ಹೇಳ್ದಾಗೆ ಅವರು ಯೋಚನೆ ಮಾಡಿ ಬಾಲ್ ಹಾಕಿದ್ದಾರೆ. ಅದಕ್ಕೆ ಇದು ಡಾಟ್ ಬಾಲ್, ಚುಕ್ಕಿ ಎಸ್ತ.
ಮತ್ತೆ ಒಂದು ಸಿಕ್ಸ್ ಅನ್ಕೊಂಡೆ. ಇದು ಇಸ್ ಎ ಡೊಕೊಮೋಸ್ ವಿಕೆಟ್. ಔಟ್. ಆನಂದ್ ಅವರು ಒಂದು ಬಿಗ್ ವಿಕೆಟ್ ನ ತಗೊಂಡಿದ್ದಾರೆ. ಡೊಕೊಮೋ ಅವರು ಔಟ್ ಆಗಿದ್ದಾರೆ. ಐವತ್ತಕ್ಕೆ 4. 4ನೇ ಓವರ್ 4 ಬಾಲ್ ಆಗಿದೆ. ಇನ್ನು 2 ಎಸೆತಗಳು ಬಾಕಿ ಇದೆ. ಆನಂದ್ ಅವರಿಂದ ಒಳ್ಳೆ ಬೌಲಿಂಗ್ ಪ್ರದರ್ಶನ. ಒಂದು ಬಿಗ್ ವಿಕೆಟ್ ತಗೊಂಡಿದ್ದಾರೆ. ಈಗ ಅಂಕಣಕ್ಕೆ ಹಣಿ ಆಗ್ತಿರೋದು ನಮ್ಮ ಪ್ರಶಾಂತ್ ಅಣ್ಣನವರು. ಈಗ ಮೊನ್ನೆ ತಾನೇ ಇವರು ರೀಸೆಂಟಾಗಿ ಮದುವೆ ಆಗಿದ್ದಾರೆ. ಅಲ್ಲ, ಅವ್ರಿಗೆ ವಿಶ್ ಮಾಡೋರಿದ್ರೆ ಯೂಟ್ಯೂಬಲ್ಲಿ ವಿಶ್ ಮಾಡಲಿ ಅಂತ. ಹಾಂ, ಅದಕ್ಕೆ ವಿಶ್ ಮಾಡೋರು ಯಾರಾದ್ರೂ ಇದ್ದರೆ ಆನ್ಲೈನ್ ಮುಖಾಂತರ ವಿಶ್ ಮಾಡಲಿ ಅಂತ. ಯಾರು ಜಾಸ್ತಿ ಜನ ಮದುವೆಗೆ ಬರಲಿಲ್ಲ, ನಾನು ಹೋಗಲಿಲ್ಲ ಅದಕ್ಕೆ. ಈಗ ಸ್ಟ್ರೈಕ್ನಲ್ಲಿ ನಮ್ಮ ಪ್ರಶಾಂತ್ ಅಣ್ಣನವರು ಈಗ ಬಿಗ್ ವಿಕೆಟ್ ಹೋಗಿದೆ. ಆ ಸ್ಥಾನನ ಪ್ರಶಾಂತ್ ಅಣ್ಣವ್ರು ತುಂಬಿಸ್ಬೇಕು. ಡಿ ಬಾಸ್ ತಂಡಕ್ಕೆ ಇವರು ಹೊಣೆ ಆಗ್ತಾರಾ ಕಾದ್ ನೋಡೋಣ. It's a dot ball. ಈ ಓವರ್ನ ಮುಕ್ತಾಯಕ್ಕೆ ಲಾಸ್ಟ್ ಬಾಲ್. ಬ್ಯಾಕ್ ಟು ಬ್ಯಾಕ್ 2 6 ಆದಮೇಲೆ ಒಂದು ವಿಕೆಟ್ ತಗೊಂಡ್ರು, 2 ಡಾಟ್ ಹಾಕಿದ್ರು. ಒಳ್ಳೆ ಬೌಲಿಂಗ್. ಬ್ಯಾಕ್ ಶಾಟ್ ಹೊಡೆದಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಇದು 2 ರನ್. ಈ ಓವರ್ನ ಮುಕ್ತಾಯಕ್ಕೆ ಸ್ಕೋರ್ 52/4 ಲಾಸ್. 52ಕ್ಕೆ 4 ವಿಕೆಟ್ ಪತನ. ಒಂದು ಚೂರು ಇಲ್ಲ ಚಾರ್ಜ್. 46 ಸಾಕಲ್ಲ. ಚಾರ್ಜ್ ಹಾಕಿಲ್ಲ. ಈಗ 5ನೇ ಓವರ್ ಎಸೆಯೋದಕ್ಕೆ ತ್ರಿಬಲ್ ಸಿ ತಂಡದಿಂದ ಯಾರು ಬರ್ತಾ ಇದ್ದಾರೆ? ಪ್ರದೀಪ್. 4ನೇ ಓವರು ಬೌಲಿಂಗ್ ಮಾಡೋದಕ್ಕೆ 5ನೇ ಓವರ್ ಬೌಲಿಂಗ್ ಮಾಡೋದಕ್ಕೆ ಪ್ರದೀಪ್ ಅವರು ಬರ್ತಾ ಇದ್ದಾರೆ. ಸ್ಟ್ರೈಕಲ್ಲಿ ವಿಕಾಸ್. 52. ಇಟ್ಸ್ ಎ ನೋ ಬಾಲ್. ಮೊದಲನೇ ಎಸೆದ ನೋ ಬಾಲ್ ಹಾಕಿದ್ದಾರೆ. ಈಗ ಫ್ರೀ ಹಿಟ್ನ ಈಗ ಡಿ ಬಾಸ್ ವಾರಿಯರ್ಸ್ ತಂಡಕ್ಕೆ ಫ್ರೀ ಹಿಟ್ ಇದೆ. ಇಟ್ಸ್ ಎ 4 ರನ್. ಬೈಸ್ ಹೊಡಿತಾರೆ ಕಾಯ್ದು ನೋಡಬೇಕು. ಹೇಳ್ದಾಗೆ ಬಾಲ್ನ ಹೊಡೆದಿದ್ದಾರೆ. ಒಳ್ಳೆಯ ಕ್ಷೇತ್ರ ರಕ್ಷಣೆ ಟೀಮ್ ತ್ರಿಬಲ್ ಸಿ ತಂಡದಿಂದ. ಈಗ ಸ್ಟ್ರೈಕಲ್ಲಿ ನಮ್ಮ ಪ್ರಸಾದಣ್ಣ.
ಪ್ರದೀಪ್ ಅವರಿಂದ ಒಳ್ಳೆಯ ಬೌಲಿಂಗ್ ಪ್ರದರ್ಶನ. ಕಾದ್ ನೋಡೋಣ ಏನಾಗುತ್ತೆ ಅಂತ. ಬ್ಯಾಕ್ ಫ್ಲಿಪ್ ಹೊಡೆದಿದ್ದಾರೆ, ನೋಡೋಣ. ಇದು ಡಿ ಬಾಸ್ ವಾರಿಯರ್ಸ್ ತಂಡಕ್ಕೆ 1 ಅಂಕಗಳ ಸೇರ್ಪಡೆ. ಉತ್ತಮ ಬೌಲಿಂಗ್ ಪ್ರದರ್ಶನ ನೀಡ್ತಾ ಇದ್ದಾರೆ ನಮ್ಮ ಪ್ರದೀಪ್ ಅಣ್ಣವರು. ಇಟ್ಸ್ ಎ ವಿಕೆಟ್. ಪ್ರದೀಪ್ ಅವರಿಂದ ಒಳ್ಳೆಯ ಬೌಲಿಂಗ್ ಪ್ರದರ್ಶನ, ಒಂದು ವಿಕೆಟ್ನ ಪತನ. ಒಬ್ಬ ಯಂಗ್ಸ್ಟರ್ನ ವಿಕೆಟ್ ಪಡ್ಕೊಂಡಿದ್ದಾರೆ. ಈಗ ಬ್ಯಾಟಿಂಗ್ ಆಡಲು ಬರ್ತಾ ಇದ್ದಾರೆ ನಮ್ಮ ತಂಡದ ಮಾಲೀಕರು ಚೇತನ್ ಅಣ್ಣವರು. ಟ್ರಿಪಲ್ ಸಿ ತಂಡದಿಂದ ಒಳ್ಳೆಯ ಬೌಲಿಂಗ್ ಪ್ರದರ್ಶನ. 59ಕ್ಕೆ 5. ಲಾಸ್ಟ್ 2 ಬಾಲ್. 5ನೇ ಓವರ್ ಮುಕ್ತಾಯಕ್ಕೆ ಲಾಸ್ಟ್ 2 ಬಾಲ್. ಒಳ್ಳೆಯ ಕ್ಷೇತ್ರ ರಕ್ಷಣೆ ಆನಂದಣ್ಣನವರಿಂದ. ಸ್ಕೋರ್ 60ಕ್ಕೆ 5. ಲಾಸ್ಟ್ ಬಾಲ್. ಒಳ್ಳೆ ಸ್ಕೋರ್ ಇದೆ. ಬ್ಯಾಟ್ಸ್ಮನ್ಸ್ ಏನ್ ಮಾಡ್ತಾರೆ ಅಂತ ಕಾದ್ ನೋಡೋಣ. ಐದು ಓವರ್ ಮುಕ್ತಾಯಕ್ಕೆ ಸ್ಕೋರ್ ಮೊತ್ತ 61. 5 ವಿಕೆಟ್ ಪತನ. ಓವರ್ ಆಗಿದೆ. ಈಗ ಮತ್ತೆ 6ನೇ ಓವರ್ ಎಸೆಯೋದಕ್ಕೆ ಬಂದಿದ್ದಾರೆ ನಮ್ಮ ಅನಿಲ್ ರವರು. ಇವರು 2 ವಿಕೆಟ್ನ ತಗೊಂಡಿದ್ದಾರೆ. 1 ಓವರ್ನಲ್ಲಿ 2 ವಿಕೆಟ್ ತಗೊಂಡು 2 ರನ್ನ ಕೊಟ್ಟಿದ್ದಾರೆ. ಒಳ್ಳೆ ಸ್ಟ್ರೈಕ್ ರೇಟ್ನ ಪಡ್ಕೊಂಡಿದ್ದಾರೆ. ನೋಡೋಣ ಏನು ಮಾಡ್ತಾರೆ ಅಂತ. It's a big wicket. ಸ್ವಲ್ಪ ಮೈ ಮರ್ತರು ಕ್ರಿಕೆಟಲ್ಲಿ ಏನು ಬೇಕಾದರೂ ಆಗುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ. ಒಂದು ಬಿಗ್ ವಿಕೆಟ್ನ ತಗೊಂಡಿರೋದು ತ್ರಿಬಲ್ ಸಿ ತಂಡದವರು. ಹಲೋ, ಎಸ್, ಕಾಮೆಂಟ್ರಿ ಬಾಕ್ಸ್ನಲ್ಲಿ ಮತ್ತೊಮ್ಮೆ ಬದಲಾವಣೆ ಆಗ್ತಾ ಇದೆ. ನಮ್ಮ ಜನಸಂದ್ರದ ಅನುಭವದ ಆಟಗಾರ, ಚಿಣಿಮಿಣಿ ಆಟಗಾರ ಈಗ ತಾನೇ ಎಂಟ್ರಿ ಆಗ್ತಾ ಇದಾರೆ. ನೋಡೋಣ ಅವರು ಬಂದ ತಕ್ಷಣ ಎಷ್ಟು, ಇಲ್ಲಿ ನೋಡಿ ಅವರ ಅಭಿಮಾನಿಗಳು ಬಹಳಷ್ಟು ಜನ ಕಾಯ್ತಾ ಇದಾರೆ. ಈ ಒಂದು ಗರ್ಜನೆಯಲ್ಲಿ ಅವರು ಎಂಥ ಒಂದು ಪ್ರದರ್ಶನ ತೋರ್ಪಡಿಸ್ತಾರೆ ಕಾದು ನೋಡಬೇಕಾಗ್ತದೆ. ಮಾಡ್ಲಿಂಗ್ನ ಆಟಗಾರ, ಚಿಣಿಮಿಣಿ ಆಟಗಾರ ಸ್ಟ್ರೈಕಲ್ಲಿ ಓ ಎಸ್, ನೋಡಿ ಸ್ವಿಂಗರ್ ಮಿಸ್ ಆಗ್ತಾ ಇದೆ. ಬಹಳಷ್ಟು ಅನುಭವದ ಎಸ್ಗಾರಿಕೆ ಅನಿಲ್ ರವರಿಂದ ಎಸ್ಗಾರಿಕೆ ಆಗ್ತಾ ಇದೆ. ಅನುಭವದ ಲೆಕ್ಕಟರ್ ಹಾಗೂ ಆಫ್ ಕೊಟ್ಟರೆ ಬೌಲಿಂಗ್ ಅನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. 61 ಸ್ಥಗಿತ ತಗೊಳ್ತಾ ಇದೆ. 3rd ಬಾಲ್. ಯಸ್, ಬಾತು ನೋಡಿ, ಬಿಗ್ ಶಾಟ್. ಅನುಭವದ ಬ್ಯಾಟರ್ ಯಂಗ್ಸ್ಟರ್ಸ್ನ ಖಾತೆ ಪ್ರಾರಂಭವಾಗ್ತಾ ಇದೆ. ಮೊದಲನೇ ಚೆಂಡು ಡಾಟ್ ಡೆಲಿವರಿಯನ್ನು ಮಾಡಿದ್ರು, ಆದರೆ 2ನೇ ಚೆಂಡು ಸುಲಭದ ರೀತಿಯ 1 ಓಟಗಳ ಪೂರೈಕೆ.
ಎಸ್ ಚೇತನ್ ಸ್ಟ್ರೈಕ್ ಅಲ್ಲಿ ಎಸ್ಗಾರಿಕೆಯಲ್ಲಿ ಅನಿಲ್ 17. ತನ್ನ ಕ್ಷಣ ಮಾತ್ರದಲ್ಲಿ ಚೆಂಡು ಕ್ಯಾಚ್ ಆಗುತ್ತಾ ಇದು ಟಫೆಸ್ಟ್ ಕ್ಯಾಚ್ ಇರೋದ್ರಿಂದ ಮಿಸ್ ಸ್ಪೀಡ್ ಆಗ್ತಾ ಇದೆ. ಅವಳಿ ಓಟಗಳು ಸುಲಭದ ರೀತಿಯಲ್ಲಿ ತೆಗೆದುಕೊಳ್ತಾ ಇದ್ದಾರೆ. 64 ಓಟಗಳು, 64 ರನ್ಸ್. ಆರನೇ ಓವರ್ ಚಾಲ್ತಿಯಲ್ಲಿ ಪಂದ್ಯ ಕೂಡ ಸಾಗಿ ಬರ್ತಾ ಇದೆ. ಅನಿಲ್ ಟು ಚೇತನ್. ಎಂತ ಒಂದು ಬ್ಯೂಟಿಫುಲ್ ಡೆಲಿವರಿ ನೋಡಿ ಇಲ್ಲಿ. ಕ್ಲೀನ್ ಪ್ಲಂಬ್ ಆಗಿ ಬಿದ್ದಂತಹ ಚೆಂಡು ಡಾಟೆಡ್ ಡೆಲಿವರಿ. ಲಾಸ್ಟ್ ಪಾಸ್ಟ್ ಗೋ ಅನಿಲ್ ಎಸ್ಗಾರಿಕೆಯಲ್ಲಿ ಕೊನೆಯ ಚೆಂಡು ಬಾಕಿ ಉಳಿತಾ ಇದೆ. ನಮ್ಮ ಸವಸಾಜ್ ಬೆಂಗಳೂರು ಪರಿಸರದ ಚಾಂಪಿಯನ್ಸ್ ಟ್ರೋಫಿ ಚನ್ನಸಂದ್ರ ಸೀಸನ್ 3ರ ಅನುಭವದ ಆಟಗಳು ಕೂಡ ಸಾಗಿ ಬರ್ತಾ ಇವೆ. ಅನಿಲ್ ಟು ಚೇತನ್ ಸ್ಟಾಪ್ ಔಟ್ ಆಗಿ ಬೀಸುವಂತ ಪ್ರಯತ್ನ, ಸ್ವಿಂಗ್ ಅಂಡ್ ಮಿಸ್. 22 ಓಟಗಳ ಹೆಚ್ಚುವರಿ ಮುಖಾಂತರವಾಗಿ 20 ಓಟಗಳ ಪೂರೈಕೆ. ಓವರ್ ಕಂಪ್ಲೀಟ್. 65 ಓಟಗಳು, 6 ಓವರ್ ಕಂಪ್ಲೀಟ್ ಆಗ್ತಾ ಇದೆ. 65 ಓಟಗಳು, ಬಹಳಷ್ಟು ಒಂದು ಅನುಭವದ ರೀತಿಯ ಓಟಗಳು ಬರ್ತಾ ಇವೆ. 11.2ರ ಪ್ರತಿ ಓವರ್ನ ಓಟಗಳು ಕೂಡ ಕಂಪ್ಲೀಟ್ ಆಗ್ತಾ ಇದೆ. 65 ಲಾಸ್ ಆಫ್ 6 ವಿಕೆಟ್ಸ್. ಬೌಲರ್ ಪ್ರಶಾಂತ್ ಸವಿಸಿ ಪ್ರದೀಪ್ ಕುಮಾರ್ ಜೋರ್ಸಿ ನಂಬರ್ 04 ಎಸ್ಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲ ಇಷ್ಟೊತ್ತು ಎಲ್ಲರಿಗೂ ರೇಗಿಸ್ಕೊಂಡಿದ್ರು ನಮ್ಮ ಸಚಿನ್ ಅವರು. ಚೆನ್ನಾಗಿ ಕಾಮೆಂಟ್ರಿ ಮಾಡ್ತೀರಾ. ಗೌರ್ಮೆಂಟ್ ಸ್ಕೂಲ್ PT ಟೀಚರ ನೀವು? ಆದರೆ ಇದು ಗಡ್ಡ ಗಿಡ್ಡ ಎಲ್ಲ ಬಿಡಂಗಿಲ್ವಲ್ಲ ಸ್ಕೂಲ್ ಟೀಚರು? ಬಿಡ್ಬೋದಾ? ಮಕ್ಕಳು ಬಿಡಂಗಿಲ್ಲ, ಟೀಚರ್ ಬಿಡ್ಬೋದಾ? ಅದಕ್ಕೆ ನಾನು ಹೇಳ್ತಾ ಇರೋದು. ಕಬಡ್ಡಿ ಕೋಚ್ ನೆಕ್ಸ್ಟ್ ಎಲ್ಲ ಕಡೆ ಎಲ್ಲ ಬಂದ್ಬಿಡುತ್ತೆ. ಎಸ್, ಇವಾಗ ಹೇಳಿದೆ ಕಬಡ್ಡಿ ಕೋಚ್ ನೆಕ್ಸ್ಟ್ ಅಂತ. ದೋಸ್ತ ನೀನು ಚಿಕ್ಕ ಹುಡುಗರಾದ್ರೆ ಎಲ್ಲರೂ ಚಿಕ್ಕ ಹುಡುಗರಾಗಲ್ಲ. ಇಲ್ಲ, ನೀನು ಬ್ಯಾಟಿಂಗ್ ದೋಸ್ತ ಬ್ಯಾಟಿಂಗ್ ಆಡುವಾಗ ಒಳ್ಳೊಳ್ಳೆ ಕಮೆಂಟ್ಸ್ಗಳು ಕೊಡ್ತಾ ಇದ್ದ. ನಿಜವಲ್ಲ, ಒಳ್ಳೆ ಇಷ್ಟ ಆಯ್ತು ನನಗೆ. ಅದೇ ಹೇಳ್ತಾ ಇದ್ದು. JCಯಿಂದ ಬಂದ್ಬಿಟ್ಟು ನೀಟಾಗಿ ಅಷ್ಟೊಂದು 6-4ಗಳು ಹೊಡಿತಾವ್ರೆ. ರೀಸೆಂಟಾಗಿ ಬಂದಿರೋದಾ? ಯಾರು ಗೆದ್ದಿದ್ದು? ಲೋಕಲ್ಲ? ಓಪರಮಲ್ಲಿ ಎತ್ತಿದ್ದ. ಓಕೆ, ಎಸ್. ಇಲ್ಲಿ ನೋಡಿ ಏನಾಗ್ತಿದೆ. ಮಿಸ್ ಫೀಲ್ಡ್ ಆಗ್ತಾ ಇದೆ ಮತ್ತೊಮ್ಮೆ. ಇಲ್ಲಿ 20 ಓಟಗಳ ಪೂರೈಕೆ ಆಗ್ತದೆ. 22 ಓಟಗಳ ಸೇರ್ಪಡೆ. 1 ರನ್ಸ್ ಕಂಪ್ಲೀಟೆಡ್. 66 ಓಟಗಳು. 7ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಕೂಡ ಸಾಗಿ ಬರ್ತಾ ಇದೆ. ಪ್ರದೀಪ್ P ಎಸ್ಗಾರಿಕೆಯಲ್ಲಿ CCC ತರ್ಮದ ಯೋರ್ಕರ್ ಡೆಲಿವರಿ ನೋಡಿ ಇಲ್ಲಿ. ಬಹಳಷ್ಟು ರಭಸದಾಗಿ ಎಸೆದಂತ ಚೆಂಡು ನೆಟ್ ನೇರ ಗೂಟರ್ ರಕ್ಷಕನ ಬಗಸೆಯಲ್ಲಿ ಚೆಂಡು ತರ್ತಾ ಇದ್ದ. ಚಿಣಿಂಗ ಟಿಶ್ಯ. ಎಸ್, ಜಟಾಯ್. ಎಸ್, ಥರ್ಡ್ ಬಾಲ್ ಟು ಗೋ. 3ನೇ ಚೆಂಡು. ನೋ ಬಾಲ್ ಎನ್ನುವ ಸೂಚನೆ ನೀಡ್ತಾ ಇದ್ದಾರೆ ಇಲ್ಲಿ. ಏನು ಮತ್ತೊಬ್ಬ ಫ್ರೀಟ್ ಕಮ್ಮಿಂಗ್ ಅಪ್ ಆಗ್ತಾ ಇದೆ. ಕಾದು ನೋಡ್ಬೇಕಾಗ್ತದೆ ಒಂದು ಫ್ರೀಟ್ ಅವಕಾಶವನ್ನ. ಬ್ಯಾಟರ್ ವಿನಯ್ ಟಿಣಿಂಗ್ ಮಿಣಿಂಗ್ ಹೆಂಗ್ ಪಡೆದುಕೊಳ್ತಾರ ಕಾದು ನೋಡ್ಬೇಕಾಗ್ತದೆ. ಮತ್ತೊಮ್ಮೆ ಬ್ಯಾಕ್ ಟು ಬ್ಯಾಕ್ ವೈಫಲ್ಯತೆಯಲ್ಲಿ ಇನ್ನೂ ಕೂಡ ಫ್ರೀಟ್ ಅವಕಾಶ ಬಾಕಿ ಉಳಿತಾ ಇದೆ. ಬಹಳಷ್ಟು ಓಟ್ಗಳು ಬರ್ತಾ ಇವೆ. 68 ಓಟ್ಗಳು, 68. ಡಿ ಬಾಸ್ ವಾರಿಯರ್ಸ್ ಮೇಲುಗೈ ಸಾಧಿಸ್ತಾ ಇದೆ ಒಂದು ಪಂದ್ಯಾಟದಲ್ಲಿ.
ಎಡ್ಜ್ ಮಾದರಿಯಲ್ಲಿ ಬಿದ್ದಂತಹ ಚೆಂಡುಗಳ ಮುಖಾಂತರವಾಗಿ ಅಲ್ಲಿ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. 20 ಓಟಗಳ ಪೂರೈಕೆ ಆಗ್ತಾ ಇದೆ. ಫ್ರೀಟ್ ಅವಕಾಶವನ್ನು ಉತ್ತಮ ರೀತಿಯ ಎಸ್ಕಾರಿಕೆ ಮಾಡಿಕೊಡ್ತಾ ಇದ್ದಾರೆ ಪ್ರದೀಪ್. CC ತ್ರಿಬಲ್ ಸಿ ಪರವಾಗಿ ಅನುಭವದ ಎಸ್ಕಾರಿಕೆ ಫ್ರೀಟ್ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 69-69. ಇನ್ನು ಕೂಡ 3 ಚೆಂಡುಗಳ ಎಸ್ಗಾರಿಕೆವಾಗಿ ಉಳಿತಾ ಇದೆ. ಪ್ರದೀಪ್ ಎಸ್ಗಾರಿಕೆಯಲ್ಲಿ ಸ್ಟ್ರೈಕಲ್ಲಿ ಚೇತು. ಯಾಸ್ ಬಂತು ನೋಡಿ, ಬಿಗ್ ಶಾಟ್ ಚೇತು ಅವರ ದಾಂಡಿನಿಂದ. ಅದರಲ್ಲಿ ಉತ್ತಮವಾದ ಒಂದು ಕ್ಷೇತ್ರ ರಕ್ಷಣೆ ಕೂಡ ಕಾಯ್ದಿರಿಸ್ತಾ ಇದೆ. ಓಟಗಳು ಬರ್ತಾ ಇಲ್ಲ, ಬಿರುಸಿನ ಓಟಗಳಿಗೆ ಕೊನೆಯಲ್ಲಿ ಬಿಟ್ಟುಕೊಡ್ತಾ ಇಲ್ಲ. ಮಿಡ್ ಆಫ್ ಅನ್ನು ಬಳಸ್ತಾ ಇದ್ದಾರೆ, ಮಿಡ್ ವಿಕೆಟ್ ಅನ್ನು ಬಳಸ್ತಾ ಇದ್ದಾರೆ, ಲಾಂಗ್ ಅನ್ನು ಬಳಸ್ತಾ ಇದ್ದಾರೆ, ಲಾಂಗ್ ಆಫ್ ಅನ್ನು ಬಳಸ್ತಾ ಸ್ಕ್ವಾಡ್ ಗಲಿ ಪಾಯಿಂಟ್ ಎಲ್ಲ ಮಾದರಿಯ ಒಂದು ಕ್ಷೇತ್ರ ರಕ್ಷಣೆ ನಡೀತಾ ಇದೆ. ತನ್ನ ಮದ ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡು ಅಲ್ಲಿ ಕ್ಷೇತ್ರ ರಕ್ಷಣೆ. ಅನಿಲ್ ಅನುಭವದ ಕ್ಯಾಚರ್ ಚಿಣಿಮಿಣಿ ಔಟ್. ಉತ್ತಮ ರೀತಿಯ ಕ್ಯಾಚ್ ಅನ್ನು ಪಡೆದುಕೊಂಡು ಮತ್ತೊಂದು ಹುದ್ದರಿ ಕೂಡ ನೆಲ ಕಚ್ತಾ ಇದೆ. 7ನೇ ವಿಕೆಟ್ ಕೂಡ ನಮ್ಮ ಡಿ ಬಾಸ್ ವಾರಿಯರ್ಸ್ ಕಳೆದುಕೊಳ್ತಾ ಇದೆ. ನೆಕ್ಸ್ಟ್ ಬ್ಯಾಟರ್ ಭೀಮಾ. ಭೀಮನಂತೆ ಇದ್ದಾರೆ. ಭೀಮಾ ಎಂಟ್ರಿ ಆಗ್ತಾ ಇದಾರೆ ಈಗ. ಜರ್ಸಿ ನಂಬರ್ 8. ಕ್ಷಮಿಸಿ, ಅಭಿ ಬದಲಾವಣೆ ಆಗ್ತಾ ಇದೆ ಬ್ಯಾಟರ್ ಅಲ್ಲಿ. ರೈಟಿ ಬ್ಯಾಟರ್ ಈಗ ಲೆಫ್ಟಿ ಆಗಿದ್ದಾರೆ, ಯಾಕಂದ್ರೆ ಚಿಕ್ಕದಿದೆ ಗ್ರೌಂಡ್ ಅಂತ. ಎಸ್, ಲೆಫ್ಟಿ ಬ್ಯಾಟರ್ ಹಬಿಯಸ್ ಸ್ಟ್ರೈಕ್ ಅಲ್ಲಿ. ಸ್ಕೋರ್ ಈಸ್ ಮೂವ್ ಆನ್ 70-70. ತರ್ಮದ ಫುಲ್ ಟಾಸ್ ಮಾದರಿಯಲ್ಲಿ ಬಿದ್ದಂತ ಚೆಂಡು ಎಡ್ಜ್ ಆಗಿ ಬೀಳ್ತಾ ಇದೆ. ಓಟುಗಳು ಬರ್ತಾ ಇಲ್ಲ, ಡಾಟೆಡ್ ಡೆಲಿವರಿ ಆಗ್ತಾ ಇದೆ. ಓವರ್ ಕಂಪ್ಲೀಟ್. 7 ಓವರ್ಗಳ ಮುಕ್ತಾಯದ ಬಳಿಕ 70ಕ್ಕೆ ತಲುಪ್ತಾ ಇದೆ ನೋಡಿ. ಕೊನೆ 2 ಓವರ್ಗಳಲ್ಲಿ ಯಾವುದೇ ಒಂದು ಓಟ್ಗಳು, ಬಿರುಸಿನ ಓಟ್ಗಳು ಕಲೆ ಹಾಕದೆ 2 ಮತ್ತು 4 ಓಟ್ಗಳನ್ನು ಬಿಟ್ಟು ಕೇವಲ 6 ಓಟವನ್ನು 12 ಎಸೆತಗಳಲ್ಲಿ ಬಾಕಿ ಮಾಡಿಕೊಡ್ತಾ ಇದ್ದಾರೆ. ಕಾದು ನೋಡಬೇಕಾಗ್ತದೆ ಒಂದು ಪಂದ್ಯಾಟದಲ್ಲಿ ಎಷ್ಟರ ಮಟ್ಟಿಗೆ ನುಳಿದ 6 ಚೆಂಡುಗಳಲ್ಲಿ ಓಟ್ಗಳು ಬರ್ತವೆ ಅಂತ. ಚೆಕ್ ಮಾಡ್ತಾ ಇರೋದಾ? ಅದ್ರಲ್ಲಿ 3 ಬರ್ತಾ ಇಲ್ಲ. ಬೌಲರ್ ಹೆಸರೇನು? ಬೌಲರ್ ಆನಂದ್ ಹೆಸದಂತ ಚೆಂಡಿನ ಮುಖಾಂತರವಾಗಿ 20 ಓಟುಗಳ ಪೂರೈಕೆ ಆಗ್ತಾ ಇದೆ. 71 ಓಟುಗಳು ಬರ್ತಾ ಇವೆ. ಡಿ ಬಾಸ್ ವಾರಿಯರ್ಸ್ ವರ್ಸಸ್ CC ತ್ರಿಬಲ್ ಸಿ ಪರವಾಗಿ ಒಂದು ಪಂದ್ಯಾಟ ಸಾಗಿ ಬರ್ತಾ ಇದೆ. ಫಾಸ್ಟ್ ಬೌನ್ಸ್ ಕೂಡ ನೀಡ್ತಾ ಇದ್ದಾರೆ. ನಿರ್ಣಾಯಕರಾಗಿ ಸ್ಟ್ರೈಟ್ ಅಂಪರ್ ಆಗಿ ಪ್ರಮೋದ್ ಹಾಗೂ ಲೆಗ್ ಅಂಪರ್ ಆಗಿ ಸಂತೋಷ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅನುಭವದ ಅಂಪೈರ್ಗಳು, ಅಫಿಷಿಯಲ್ ಅಂಪೈರ್ಗಳು ಕೂಡ ಈ ಒಂದು ಟೂರ್ನಮೆಂಟ್ ಅಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಆನಂದ್ ಅನಿಯಸ್ ಕಾರ್ಕೆಯಲ್ಲಿ ಬೇಯಿಸುವಂತ ಪ್ರಯತ್ನವನ್ನ ಮಾಡಿದ್ರು, ಆದ್ರೆ ಎಡ್ಜ್ ಮಾದರಿಯಲ್ಲಿ ಬಿದ್ದು ಡೈರೆಕ್ಟ್ ಗೂಟಕ್ಕೆ ಬಡಿತಾ ಇದೆ. ಇಟ್ಸ್ ಅ ಬೌಲ್ಡ್. ಎಸ್, ನ್ಯೂ ಬ್ಯಾಟರ್, ಯಂಗೆಸ್ಟ್ ಬ್ಯಾಟರ್ ಯುವ ಪ್ರತಿಭೆ ಉಲ್ಲಾಸ್. ಡಿ ಬಾಸ್ ವಾರಿಯರ್ಸ್ ನ ಪರವಾಗಿ ಅಂಕಣ ಒಳಭಾಗವನ್ನು ಪ್ರವೇಶಿಸಿಕೊಳ್ತಾ ಇದ್ದಾರೆ. 71. ಆನಂದ್ ಅನಿ ಎಸ್ಕಾರ್ಕೆಯಲ್ಲಿ ಮತ್ತೊಮ್ಮೆ 3ನೇ ಚೆಂಡಿಗಾಗಿ. ತನ್ನ ಮಧ್ಯೆ ವೈಡ್ ಓಟದ ರವಾನೆ ಆಗ್ತಾ ಇದೆ. 72 ಓಟುಗಳು ಕೂಡ ಅಂಕಪಟ್ಟಿ ಅಂಶಕ್ಕೆ ತೆರ್ತಾ ಇದೆ. ಉಲ್ಲಾಸ್ ಯಂಗ್ಸ್ಟರ್ ಸ್ಟ್ರೈಕ್ ಅನ್ನ ವರ್ಸ್ಕೊಳ್ತಾ ಇದ್ರು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಕ್ರಿಕೆಟ್ ಅಲ್ಲಿ ಯಾವುದೇ ಒಂದು ವಯಸ್ಸಿರೋದಿಲ್ಲ, ಏಜ್ ಇರೋದಿಲ್ಲ.
ಈ ತರ ಮಧ್ಯೆ ಬಹಳಷ್ಟು ಒಂದು ಬ್ಯೂಟಿಫುಲ್ ಬಾಲ್ ಕೂಡ ಅನ್ಬೋದು. ಸ್ವಿಂಗ್ ಅನ್ನು ಮಿಸ್ ಆಗ್ತಾ ಇದೆ. ಅನುಭವದ ಎಸ್ಗಾರಿಕೆ ಆನಂದ್. ಎಸ್, ಮುಂದಿನ ಒಂದು ಪಂದ್ಯಾಟ ಚಕ್ರ ಯುವ ವರ್ಸಸ್ ಗಜಪಡೆ. ಕ್ಯಾಪ್ಟನ್ ಪ್ಲೀಸ್ ಇಲ್ಲಿ ಕಾಮೆಂಟ್ರಿ ಬಾಕ್ಸ್ ಹತ್ರ ಬನ್ನಿ ಟಾಸ್ ಕಾರ್ಯಕ್ರಮಕ್ಕಾಗಿ. ಮುಂದಿನ 5ನೇ ಪಂದ್ಯಾಟಕ್ಕೆ ಟಾಸ್ ಕಾರ್ಯಕ್ರಮವನ್ನು ನಮ್ಮ ಜಾನ್ ಅವರು ಮುಗಿಸ್ಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಂದಿನ ಗಜಪಡೆ ವರ್ಸಸ್ ಚಕ್ರ ಯುವ. ಪ್ಲೀಸ್ ಕ್ಯಾಪ್ಟನ್ ಬನ್ನಿ ಇಲ್ಲಿ ಟಾಸ್ ಕಾರ್ಯಕ್ರಮಕ್ಕಾಗಿ. ನಮಗೆಲ್ಲರಿಗೂ ಆತ್ಮೀಯವಾಗಿದ್ದಂಥ ನಮ್ಮ ಆತ್ಮೀಯ ಸ್ನೇಹಿತರು ಕಾಡುಗೋಡಿಯ ಯುವ ಪ್ರತಿಭೆ ಆದಂಥ ನಮ್ಮ ಜಾನ್ ಅಣ್ಣವರು ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ಕೊಡ್ತಾರೆ. ದಯವಿಟ್ಟು ಕ್ಯಾಪ್ಟನ್ಸ್ ಬರಬೇಕು. ಚಕ್ರ ಯುವ ವರ್ಸಸ್ ಗಜಪಡೆ ಕ್ಯಾಪ್ಟನ್ ಬಂದಿದ್ದಾರೆ ಆಲ್ರೆಡಿ. ಚಕ್ರ ಯುವ ಕ್ಯಾಪ್ಟನ್ ಎಸ್ ದೋಸ್ತ ಇಲ್ಲೇ ಇದ್ದಾರೆ ಕ್ಯಾಪ್ಟನ್. ಎಸ್, ಮುಂದಿನ ಒಂದು ಕಾರ್ಯಕ್ರಮದ ಟಾಸ್ ಕಾರ್ಯಕ್ರಮ ನಡೀತಾ ಇದೆ. 2 ಕ್ಯಾಪ್ಟನ್ಸ್ ಇದ್ದಾರೆ ಇಲ್ಲೇ. ಅಲಿ it is the call. ಗಜಪಡೆ ಕ್ಯಾಪ್ಟನ್ ಒನ್ ದ ಟಾಸ್. ಆದಷ್ಟು ಬೇಗ ಡಿಸಿಷನ್ ತಿಳಿಸ್ಬೇಕು ಸರ್. ಎಸ್, ಮುಂದಿನ ಒಂದು ಕಾರ್ಯಕ್ರಮ ಟಾಸ್ ಕಾರ್ಯಕ್ರಮ ಮುಕ್ತಾಯಗೊಳ್ತಾ ಇದೆ. ಚಕ್ರ ಯುವ ವರ್ಸಸ್ ಗಜಪಡೆ ಪರವಾಗಿ ಮುಂದಿನ 5ನೇ ಪಂದ್ಯಾಟಕ್ಕೆ ಸಜ್ಜಾಗಿರಬೇಕು. ನಮ್ಮ ಸಬಸಾಚ್ ಬೆಂಗಳೂರು ಪರಿಸರದಲ್ಲಿ ಬಹಳಷ್ಟು ಅದ್ದೂರಿಯಾಗಿ ಪ್ರಾರಂಭಗೊಂಡಂತ ಇಂದಿನ ದಿನದ ಚಾಂಪಿಯನ್ಸ್ ಟ್ರೋಫಿ ಚನ್ನಸಂದ್ರ ಸೀಸನ್ 3ರ ಒಂದು ಮುಂದಾಳತ್ವದ ಟೂರ್ನಮೆಂಟ್ ಬಿರುಸಿನಿಂದ ಮೊದಲನೇ ದಿನದ ಮುಕ್ತಾಯವನ್ನು ಪಡೆದುಕೊಳ್ತಾ ಇದೆ. ಸಹಸ್ರಾರು ಮಂದಿಗಳು ದೇಶ ವಿದೇಶಗಳಲ್ಲಿ ಕುಳಿತುಕೊಂಡು ನೇರ ಯೂಟ್ಯೂಬ್ ಮುಖಾಂತರ ಜಾಲತಾಣದಲ್ಲಿ ಬರುತ್ತಿರುವ CR7 ಅಫಿಷಿಯಲ್ ಸ್ಪೋರ್ಟ್ಸ್ ಕೂಡ ಉತ್ತಮ ರೀತಿಯ ಲೈವ್ ಸ್ಟ್ರೀಮ್ ಕಾರ್ಯಕ್ರಮ ನೀಡ್ತಾ ಇದೆ. ಅದೇ ರೀತಿ ಬಹಳಷ್ಟು ಕಡೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟಗಳಲ್ಲಿ ಹೆಸರು ಮಾಡಿದಂಥ ಡ್ಯಾನ್ಸಿಂಗ್ ಅಂಪೈರ್ ಸಂತೋಷ್ ಅವರು ಕೂಡ ಈ ಒಂದು ಕಾರ್ಯಕ್ರಮದ ರೂವಾರಿ ಆಗ್ತಾ ಇದ್ದಾರೆ. ಎಸ್, ಒಡಿಶಾದಿಂದ ಬಂದಿದ್ದಾರೆ ನೋಡಿ. ನಮ್ಮ ಒಂದು ಚಾಂಪಿಯನ್ಸ್ ಟ್ರೋಫಿ ಚನ್ನಸಂದ್ರ ಸೀಸನ್ 3ಗೆ ನಿರ್ಣಾಯಕರ ಕಾರ್ಯವನ್ನು ನಿರ್ವಹಿಸಲು ನಮ್ಮ ಡ್ಯಾನ್ಸಿಂಗ್ನ ಬಹಳಷ್ಟು ಕಡೆ ಫೇಮಸ್ ಆಗಿರುವಂಥ ಸಂತೋಷ್ ಹಾಗೂ ಪ್ರಮೋದ್ ಅವರು ಈ ಒಂದು ಟೂರ್ನಮೆಂಟಿನ ರೂವಾರಿಗಳಾಗಿ ಅಂಪೈರ್ಗಳಾಗಿ ನಿರ್ಣಾಯಕರಾಗಿ ಹೊರಹೊಮ್ತಾ ಇದ್ದಾರೆ. ಬೇಗ ಫೀಲ್ಡರ್ಸ್ ಎಂಟ್ರಿ ಆಗಿ ಸರ್. ಬ್ಯಾಟರ್ಗಳು ಬನ್ನಿ. ಜೊಕೊಮ್ಮೋ ಬನ್ನಿ ಬೇಗ. 75 77 77. ಎಸ್, ವೆಲ್ಕಮ್ ಬ್ಯಾಕ್. ಸೆಕೆಂಡ್ ಇನ್ನಿಂಗ್ಸ್ ಪ್ರಾರಂಭ ಆಗ್ತಾ ಇದೆ. ನಮ್ಮ ಡೊಕೊಮೋ ಅವರ ಮುಂದಾಳತ್ವದ ತಂಡ ಡಿಬಾಸ್ ವಾರಿಯರ್ಸ್ 77 ಟಾರ್ಗೆಟ್ ಅನ್ನು ನೀಡ್ತಾ ಇದೆ. ಎಷ್ಟರ ಮಟ್ಟಿಗೆ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡ್ತಾರೆ, ಡಿಫೆಂಡ್ ಮಾಡ್ತಾರೆ, ಕಾದು ನೋಡಬೇಕಾಗ್ತದೆ. ಎಲ್ಲ ನಮ್ಮ ಗಣ್ಯಾತಿ ಗಣ್ಯರು, ಯುವ ಮುಖಂಡರು, ಕ್ರೀಡಾಪಟುಗಳ ಸಮ್ಮುಖದಲ್ಲಿ ಪ್ರಾರಂಭಗೊಂಡಂತ ಈ ನಮ್ಮ ಚಾಂಪಿಯನ್ಸ್ ಟ್ರೋಫಿ ಚನ್ನಸಂದ್ರ
ಸೀಸನ್ 3 ಹೊನಲು ಬೆಳಕಿನ ಪಂದ್ಯಾಕೂಟಗಳು ಲೀಗ್ ಕಮ್ ನಾಕೌಟ್ ಮಾದರಿಯಲ್ಲಿ ಒಂದು ಟೂರ್ನಮೆಂಟ್ ನಡೆಸಲಾಗ್ತಾ ಇದೆ. ಗೆದ್ದಂತ ತಂಡಗಳಿಗೆ ಬಹಳಷ್ಟು ಆಕರ್ಷಕ ಪಾರಿತೋಷಿಕ ಟ್ರೋಫಿಯನ್ನು ನೀಡಿ ಸನ್ಮಾನವನ್ನು ಮಾಡಲಾಗ್ತದೆ. ಮ್ಯಾನ್ ಆಫ್ ದ ಸೀರೀಸ್ ಬೈಸೈಕಲ್ ಅನ್ನು ಕೊಟ್ಟು ಈ ಒಂದು ಟೂರ್ನಮೆಂಟ್ ಅಲ್ಲಿ ಹೊರಹೊಮ್ತಾ ಇದ್ದಾರೆ ಕ್ರೀಡಾಪಟುಗಳಿಗೆ. ಅದೇ ರೀತಿ ಬೆಸ್ಟ್ ಬ್ಯಾಟ್ಸ್ಮನ್ ಹಾಗೂ ಬೆಸ್ಟ್ ಬೌಲರ್ಗೆ ಸ್ಮಾರ್ಟ್ ವಾಚ್ ಅನ್ನು ಕೊಟ್ಟು ಪ್ರೋತ್ಸಾಹವನ್ನು ನೀಡಲಾಗ್ತದೆ. ಸ್ನೇಹಿತರೆ, ನೋಡೋಣ ಈ ಒಂದು ಚಾಂಪಿಯನ್ಸ್ ಟ್ರೋಫಿ ಸೀಸನ್ 3 ಚಾಂಪಿಯನ್ ಯಾರು ಆಗ್ತಾರೆ ಅಂತ. ಎಸ್, ಬ್ಯಾಟರ್ ಎಂಟ್ರಿ ಆಗಿ ಪ್ಲೀಸ್. ಟ್ರಿಬಲ್ ಸಿ. ಎಸ್, ಇಂದಿನ ಒಂದು ಮ್ಯಾಚ್ ನಡೆದಂತ ಪಂದ್ಯಾಟದಲ್ಲಿ ಗಜಪಡೆ ಮತ್ತು ಚಕ್ರವ್ಯೂಹ ನಡೆದ ಜಿ ಗ್ಯಾಂಗ್ಸ್ಟರ್ಸ್ ನಡುವೆ ಹಾಗೂ ಚಕ್ರವ್ಯೂಹ ನಡೆದ ಪಂದ್ಯಾಟದಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ವಿನಯ್ ಕುಮಾರ್. ದಯವಿಟ್ಟು ಮ್ಯಾನ್ ಆಫ್ ದ ಮ್ಯಾಚ್ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ. ಅದೇ ರೀತಿ ಈ ಒಂದು ಆಟಗಾರನಿಗೆ ಪ್ರೋತ್ಸಾಹವನ್ನು ನೀಡಲಿಕ್ಕೆ ನಮ್ಮ ಮುರಳಿ ಅಣ್ಣವರು ಬಂದು ಅವರಿಗೆ ಟ್ರೋಫಿಯನ್ನು ಕೊಟ್ಟು ಸನ್ಮಾನ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಯಾಕಂದರೆ ಇಂಥ ಒಂದು ಪ್ರತಿಭೆಗಳು, ಯುವ ಆಟಗಾರರು ನೋಡಿ ಹೆಂಗಾನೆ ಎನರ್ಜಿಟಿಕ್ ಆಗಿ ಕಾಣಿಸ್ತಾ ಇದ್ದಾರೆ. ನಿಜವಾಗ್ಲೂ ಅಷ್ಟೊಂದು ಹಿರಿಯ ಕ್ರೀಡಾಪಟುಗಳು ಕೂಡ, ಆದ್ರೂ ಚಿಕ್ಕ ವಯಸ್ಸರ ಸಣ್ಣ ವಯಸ್ಸವ್ರ ಥರ ಕಾಣಿಸ್ತಾ ಇದ್ದಾರೆ. ಎಸ್, ಮ್ಯಾನ್ ಆಫ್ ದ ಮ್ಯಾಚ್ goes to Vinay Kumar. Okay, thank you. Yes, ಮ್ಯಾಚ್ ಸ್ಟಾರ್ಟ್ ಆಗ್ತದೆ. ಒಂದು ಬಾಲ್ ಆಗೋಯ್ತು. ಎಸ್, 77ರ ಟಾರ್ಗೆಟ್ ಅನ್ನು ಬೆನ್ನಟ್ಟಲು ಟ್ರಿಬಲ್ ಸಿ ಓಪನಿಂಗ್ ಆಗಿ ರಾಜೇಶ್, ಚಿಂಟು ಹಾಗೂ ಮನು. ಎಸಗಾರಿಕೆಯಲ್ಲಿ VSR ಈ ತರ್ಮದ ಬಹಳಷ್ಟು ಒಂದು ಸುಂದರತೆಯ ಕ್ಷೇತ್ರ ರಕ್ಷಣೆ, ಒಂಟಿ ಓಟಗಳ ಪೂರೈಕೆ ಖಾತೆಯನ್ನು ಪ್ರಾರಂಭಿಸ್ತಾ ಇದ್ದಾರೆ. ಡೊಕೊಮೊ KSPL ನ ಅನುಭವದ ಆಟಗಾರ ಚಿಣಿಮಿಣಿ. ಎಲ್ಲಿ ಕಾಣಿಸ್ತಾ ಇಲ್ಲಲ್ಲಪ್ಪ ಜಟಾಯು, ಎಲ್ಲಿ ಕಾಣಿಸ್ತಾ ಇಲ್ಲ. ಎಸ್, ನೋಡಿ ಎಷ್ಟೊಂದು ಎನರ್ಜೆಟಿಕ್ ಆಗಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಡೊಕೊಮೊ ಗಾಳಿಯಲ್ಲಿ ಚೆಂಡು. ಎಸ್, KSPL ಅನುಭವದ ಆಟಗಾರ ಡೊಕೊಮೊ ಅನುಭವದ ಎಸ್ಕಾರಿಕೆಯನ್ನು ಮಾಡಿ ಮೊದಲನೇ ಕಾಟನ್ ಬೌಲ್ಡ್. ಎಂತ ಒಂದು ಕ್ಯಾಚ್ ನೋಡಿ, ಅನುಭವದ ಎಸ್ಕಾರಿಕೆ ಮುಖಾಂತರವಾಗಿ ವಿಕೆಟ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಯಾರು ಔಟ್ ಆಗಿದ್ದು? ಮಾನು ನಿರ್ಗಮನವಾಗ್ತಾ ಇದೆ. ಪ್ರಾರಂಭದಲ್ಲೇ ಪವರ್ ಪ್ಲೇ ಪ್ರಾರಂಭದಲ್ಲೇ ಡೊಕೊಮೊ ಅನುಭವದ ರೀತಿಯ ಲೈನ್ ಅಂಡ್ ಲೆಂತ್ ಬೌಲಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಎಸ್, ಹೊಸ ಬ್ಯಾಟರ್ ಎಂಟ್ರಿ ಆಗ್ತಾ ಇದ್ದಾರೆ. ಶ್ರೀ ಚಿನ್ನಿ ಕಾದು ನೋಡ್ಬೇಕಾಗ್ತದೆ. ವಿಕೆಟ್ನ ನಂತರ ಬಂದಂತ ಶ್ರೀ ಚಿನ್ನಿ ಎಷ್ಟರ ಮಟ್ಟಿಗೆ ತಮ್ಮ ಆಟವನ್ನು ಪ್ರಾರಂಭ ಮಾಡ್ತಾರೆ ಇಲ್ಲಿ ಅಂತ. VSR ಡೊಕೊಮೊ ಜೋರ್ಸಿ ನಂಬರ್ 25 ಅನುಭವದ ಎಸೆಗಾರಿಕೆ ಆಲ್ರೌಂಡರ್ ಆಟಗಾರ. ಇಂದಿನ ದಿನದಂದು ಡಿ-ಬಾಸ್ ವಾರಿಯರ್ಸ್ ಪರವಾಗಿ. ಓಹೋ, ಎಂತ ಒಂದು ಬ್ಯೂಟಿಫುಲ್ ಡೆಲಿವರಿ ನೋಡಿ. ಆದರೂ ವೈಡ್ ಔಟದ ಸೂಚನೆ. ಎಕ್ಸ್ಟ್ರಾ ರನ್ಗಳ ಸೇರ್ಪಡೆ ಆಗ್ತಾ ಇದೆ. 2ಕ್ಕೆ ತಲುಪ್ತಾ ಇದೆ. ಲಾಸ್ಟ್ 3 ಬಾಲ್ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಡೊಕೊಮೊ ಎಸ್ಕಾರಿಕೆಯಲ್ಲಿ 77ರ ಒಂದು ಟಾರ್ಗೆಟ್. ಎಷ್ಟರ ಮಟ್ಟಿಗೆ ಚೇಸ್ ಆಗ್ತದೆ, ಡಿಫೆಂಡ್ ಆಗ್ತದೆ, ಕಾದು ನೋಡ್ಬೇಕಾಗ್ತದೆ. ಎಸ್, ನಿಧಾನಗತಿಯ ಎಸಗಾರಿಕೆಯಲ್ಲಿ ಚಿಣಿಮಿಣಿಯವರ ಫೀಲ್ಡಿಂಗ್ ನೋಡಿ, ಎಷ್ಟೊಂದು ಎಫರ್ಟ್ ಹಾಕಿ ಬಾಲನ್ನು ತಡೀತಾ ಇದ್ದಾರೆ.
ನಿಜವಾಗ್ಲೂ ಒಳ್ಳೆಯ ಫೀಲ್ಡರ್, ಎನರ್ಜೆಟಿಕ್ ಪ್ಲೇಯರ್ ಕೂಡ ಅನ್ಬೋದು ಡಿ ಬಾಸ್ ಪರವಾಗಿ. ಓ ನೋ ಬಾಲ್, ಇಲ್ಲಿ ಫ್ರೀಟ್ ಅವಕಾಶ ಬರ್ತಾ ಇದೆ. ನೋ +1, 2 runs ಡಿಕ್ಲೇರ್ ಆಗ್ತಾ ಇದೆ. ಫ್ರೀ ಹಿಟ್ ಸ್ಟ್ರೈಕ್ ಅಲ್ಲಿ ರಾಜೇಶ್ ಚಿಂಟು. ಈ ತರಹದ ಫ್ರೀಟ್ ಅವಕಾಶವನ್ನು ಮತ್ತೊಮ್ಮೆ ವೈಡ್ನ ಮುಖಾಂತರವಾಗಿ ಓಟುಗಳನ್ನು ಬಿಟ್ಕೊಡ್ತಾ ಇದ್ದಾರೆ. ಇನ್ನು ಕೂಡ ಬಾಕಿ ಉಳಿತಾ ಇದೆ ಫ್ರೀಟ್ ಅವಕಾಶವನ್ನು ಎಷ್ಟರ ಮಟ್ಟಿಗೆ ಡೊಕೊಮೊ ಅವರು ಡಾಟ್ ಮಾಡ್ತಾರೆ ಅಥವಾ ಓಟುಗಳನ್ನು ನೀಡ್ತಾರೆ ಅನ್ನೋದು ಕಾತುರದಿಂದ ಎಲ್ಲ ಕೂಡ ಅಭಿಮಾನಿಗಳು ಈ ಒಂದು ಪಂದ್ಯಾಟವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಪಂತು ನೋಡಿ, ಬಿಗ್ ಶಾಟ್, ಆದರೆ ಅಲ್ಲಿ ಫೀಲ್ಡರ್ ಇದ್ದಾರೆ. ಒಂಟಿ ಹಾಗೂ ಎಸ್ ರನ್ಔಟ್ನ ಒಂದು ತೀರ್ಮಾನವನ್ನು ನೀಡ್ತಾ ಇದ್ದಾರೆ. ಎರಡನೇ ಹುದ್ದರಿ ಕೂಡ ನೆಲ ಕಚ್ತಾ ಇದ್ದ. 3 ಸೆಕೆಂಡ್ ವಿಕೆಟ್ ಗೆಟ್ ಡೌನ್. ಶ್ರೀಧರ್ ಚಿನ್ನಿ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ರಲ್ಲಿ. ಸರ್, ಯಾವುದೇ ಥರ್ಡ್ ಅಂಪೈರ್ ಇರೋದಿಲ್ಲ. ನೋ ಭಯ್ಯ, ಥರ್ಡ್ ಅಂಪೈರ್ ನೈದೇನಾ ಭಯ್ಯ? ಎಸ್, ಓಕೆ, ಚೆಕ್ ಮಾಡೋಣ, ನೋಡೋಣ. ಇದೊಂದು ಕ್ಲೋಸ್ ಆಗಿರೋದ್ರಿಂದ ಥರ್ಡ್ ಅಂಪೈರ್ಗೆ ಹೋಗ್ತಾ ಇದ್ದಾರೆ, ಏನಾಗುತ್ತೆ ಅನ್ನೋದು. ಎಸ್, ಥರ್ಡ್ ಅಂಪೈರ್ ತೀರ್ಮಾನ ಔಟ್, ರನ್ಔಟ್ ಎನ್ನುವ ತೀರ್ಪನ್ನು ನೀಡ್ತಾ ಇದ್ದಾರೆ. ಎಸ್, ನೋಡಿ ಇಲ್ಲಿ ಮತ್ತೊಂದು ವಿಕೆಟ್ ಅನ್ನು ಕೂಡ ಇಲ್ಲಿ ಉರುಳಿಸ್ತಾ ಇದ್ದಾರೆ. ಡೊಕೊಮೊ ರಿವ್ಯೂ ಯಾವುದೇ ಕಾರಣಕ್ಕೂ ಇರೋದಿಲ್ಲ ಸರ್, ರಿವ್ಯೂ ಅನ್ಸಕ್ಸಸ್ಫುಲ್ ಆಗ್ತಾ ಇದೆ. ಎಸ್, ಸಕ್ಸಸ್ಫುಲ್ ಆದ್ರೂ ಒಂದೇ ರಿವ್ಯೂ, ಅನ್ಸಕ್ಸಸ್ಫುಲ್ ಆದ್ರೂ ಒಂದೇ ರಿವ್ಯೂ, ಗಮನದಲ್ಲಿ ಇಟ್ಕೊಳ್ಬೇಕು ಪ್ಲೇಯರು. ಎಸ್, ಮುಂದಿನ ಬ್ಯಾಟರ್, ನೆಕ್ಸ್ಟ್ ಬ್ಯಾಟರ್ ಅಶೋಕ, ದ ನ್ಯೂ ಬ್ಯಾಟರ್ ಎಂಟ್ರಿ ಆಗ್ತಾ ಇದ್ದಾರೆ. ಅಶೋಕ್ ಅಣ್ಣ. ಎಸ್, ಡೊಕೊಮೊ ಲಾಸ್ಟ್ 2 ಬಾಲ್ ಇನ್ನು ಕೂಡ ಬಾಕಿ ಉಳಿತಾ ಇದೆ ಡೊಕೊಮೊ ಎಸ್ಕಾರ್ಕೆಯಲ್ಲಿ. ಬ್ಯಾಟ್ಸ್ಮನ್ ಅಶೋಕ್ ಅಣ್ಣ. ಈ ತರವಾದ ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡು ಒಂಟಿಯಾಗಿ ಅವಳಿ ಒಟ್ಟುಗಳು ಹೆಚ್ಚುವರಿ ಆಗ್ತಾ ಇದೆ. 2 runs ಕಂಪ್ಲೀಟ್ ಆಗ್ತಾ ಇದೆ. ಅಲ್ಲಿ ಜಟಾಯು ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. 2 ಓಟದ ಪೂರೈಕೆ ಆಗಿ 8ಕ್ಕೆ ತಲುಪ್ತಾ ಇದೆ. ಲಾಸ್ಟ್ ಬಾಲ್ ಇನ್ನು ಕೂಡ ಬಾಕಿ ಉಳಿತಾ ಇದೆ. ಬಲಿಷ್ಠ 2 ವಿಕೆಟ್ ಕೂಡ ಈ ಒಂದು ಓವರ್ನಲ್ಲಿ ಒಂದು ರನ್ಔಟ್ನ ಮುಖಾಂತರವಾಗಿ, ಒಂದು ಕಾಟನ್ ಬಾಲ್ನ ಮುಖಾಂತರವಾಗಿ ಧರೆಗುರುಳ್ತಾ ಇದೆ. ರಾಜೇಶ್ ಚಿಂಟುಗೆ ಎಸೆದಂತ ಚೆಂಡಿನ ಮುಖಾಂತರವಾಗಿ ಜಟಾಯು ಚಿಣಿಮಿನಿ ಓಟ, ಒಂಟಿ ಓಟಗಳ ಪೂರೈಕೆ ಮುಖಾಂತರವಾಗಿ ಓವರ್ ಕಂಪ್ಲೀಟ್. ಮೊದಲವರ ಮುಕ್ತಾಯಕ್ಕೆ 9 ಓಟಗಳು, 2 ಹುದ್ದರಿ ಕೂಡ ನೆಲ ಕಚ್ತಾ ಇದೆ. ಪ್ರಾರಂಭದಲ್ಲಿ ಬಲಿಷ್ಠ ವಿಕೆಟ್ ಕೂಡ ಧರೆಗುರುಳ್ತಾ ಇದೆ. ಎಸ್, ನೋಡೋಣ ಹೊಸ ಬಾಲರ್, ನ್ಯೂ ಬಾಲರ್ ಪ್ರಶಾಂತ್ ಪ್ರಶಿ, ಜರ್ಸಿ ನಂಬರ್ 14 ಹೊಸ ಬೌಲರ್ ಆಗಿ ಆಯ್ಕೆ ಆಗ್ತಾ ಇದ್ದಾರೆ. ನೋಡೋಣ ಈ ಒಂದು ಓವರಲ್ಲಿ ಎಷ್ಟರ ಮಟ್ಟಿಗೆ ಓಟ್ಗಳನ್ನು ಕೊಟ್ಟು ತಮ್ಮ ತಂಡಕ್ಕೆ ಒಂದು ಹೆಸರನ್ನು ಮಾಡ್ತಾರೆ ಅಂತ. ಎಸ್, ಮತ್ತೊಮ್ಮೆ ಮೊದಲನೇ ಚೆಂಡು 2ನೇ ಓಟ್ನ ಜಾಸ್ತಿಯಲ್ಲಿ. ಓಹೋ, ಆಫ್ ಕಟರ್ ಮಾದರಿಯಲ್ಲಿ ಎಸೆದಂತ ಚೆಂಡು ನೋಡಿ, ಎಂತ ಒಂದು ಕಟರ್ ಬೌಲಿಂಗ್ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ವೈಟ್ +1 ಬೈಸೋಟದ ಹೆಚ್ಚುವರಿ ಆಗ್ತಾ ಇದೆ. 11 ರಿಕ್ವೈರ್ಡ್ ರನ್ ಇಸ್ 66. ಮತ್ತೊಂದು ವೈಡ್ನ ಸೂಚನೆಯನ್ನು ನೀಡ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಅತಿರಿಕ್ತ ಕೆಲಸಗಾರಿಕೆ ಆಗ್ತಾ ಇದೆ.
ಬಹಳಷ್ಟು ರೋಮಾಂಚಕ ಪಂದ್ಯಾಟ ಸಾಗಿ ಬರ್ತಾ ಇದೆ. ಇಂದಿನ ದಿನದ 4ನೇ ಪಂದ್ಯಾಟ. ಒಂದೆಡೆ ಡಿ ಬಾಸ್ ವಾರಿಯರ್ಸ್ ವರ್ಸಸ್ ಟ್ರಿಬಲ್ ಶ್ರೀ ಪರವಾಗಿ ಈ ತರ ಮಾದ ಅಶೋಕ್ ಅಣ್ಣನ ಒಂದು ಡಿಫೆನ್ಸ್ ನೋಡಿ ಎಂತ ಒಂದು ಅವಿಸ್ಮರಣೀಯವಾಗಿ ಕಂಡು ಬರ್ತಾ ಇದ್ದ. ಉತ್ತಮ ರೀತಿಯ ಪ್ರಾರಂಭವನ್ನು ಕಾಣಬೇಕಾಗ್ತದೆ ಇಲ್ಲಿ. ಯಾಕಂದ್ರೆ 72ರ ರನ್ ರೇಟ್ ಅನ್ನು ಬೆನ್ನಟ್ಟಬೇಕಾದ್ರೆ ಪ್ರತಿ ಓವರಿಗೂ 9.5 ರನ್ ರೇಟ್ ಕೂಡ ಕೇಳಿ ಬರ್ತಾ ಇದೆ ಇಲ್ಲಿ. ಪ್ರಾಶಿ ಎಸ್ ಕಾರ್ಕೆಯಲ್ಲಿ ಓಹೋ ಮತ್ತೊಂದು ನೋಡಿ ಇಲ್ಲಿ ಆಫ್ ಕಟರ್ ಮಾದರಿಯಲ್ಲಿ ಎಸೆದಂತ ಚೆಂಡು ಒಂಟಿ ಓಟಗಳ ಓಟಗಳ ಹೆಚ್ಚುವರಿ ಆಗ್ತಾ ಇದೆ. ವೈಡ್ ಓಟದ ಸೂಚನೆಯನ್ನು ನೀಡ್ತಾ ಇದ್ದಾರೆ. 13 ಓಟಗಳು 13. ಯಸ್ ಬಂತು ನೋಡಿ ಕಮ್ ಬ್ಯಾಕ್ ಡೆಲಿವರಿ. ಓಹೋ ಇಟ್ಸ್ ಎ ನೌ ಬಾಲ್. 6 ಜನಗಳು ಫೀಲ್ಡರ್ ಯಾವುದೇ ಕಾರಣಕ್ಕೂ ಲೆಗ್ಗಲ್ಲಿ ಇರೋ ಹಾಗಿಲ್ಲ. ಇದು ಗಮನದಲ್ಲಿಟ್ಕೊಳ್ಬೇಕು. ಫೀಲ್ಡರ್ಗಳು ಕ್ಯಾಪ್ಟನ್ ಆಗಲಿ ಎಲ್ಲರೂ ಅದನ್ನು ನೋಡಬೇಕು. ಫೀಲ್ಡರ್ ಎಲ್ಲಿದ್ದಾರೆ, ಎಷ್ಟು ಜನ ಇದ್ದಾರೆ ಅನ್ನೋದು. ಎಸ್ ನೋಡಿ ಫ್ರೀಟ್ ಅವಕಾಶ. ದಯವಿಟ್ಟು ಚಾಯ್ಸ್ ತಿಳಿಸಿ ಸರ್. ಟಾಸ್ ವಿನ್ನರ್ ಗಜಪಡೆ. ಕ್ಯಾಪ್ಟನ್ ಪ್ಲೀಸ್ ಡಿಸಿಷನ್ ತಿಳಿಸ್ಬೇಕು. ಮತ್ತೊಮ್ಮೆ ವೈಟ್ ಪ್ಲಸ್ ಸ್ವಾ. ಎಸ್ ಮುಂದಿನ ಒಂದು ಪಂದ್ಯಾಟ. ಗಾಜಪಡೆ ಕ್ಯಾಪ್ಟನ್ ಒನ್ ದ ಟಾಸ್ ಅಂಡ್ ಎಲೆಕ್ಟೆಡ್ ಟು ಬೌಲ್ ಫಸ್ಟ್ ಅನ್ನೋ ಮಾತನ್ನು ತಿಳಿಸ್ತಾ ಇದ್ದಾರೆ. ನೆಕ್ಸ್ಟ್ ರೆಡಿಯಾಗಿರ್ಬೇಕು ಸರ್. ಫೆಡ್ಲೈಟ್ ಮ್ಯಾಚ್ ಕೂಡ ಪ್ರಾರಂಭ ಆಗುತ್ತೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ. ಎಂತ ಬಂತು ನೋಡಿ ಬಿಗ್ ಶಾಟ್ ಅಲ್ಲಿ ಚಿಣಿಮಿಣಿ ಕ್ಷೇತ್ರ ರಕ್ಷಣೆಯಲ್ಲಿ 20 ಓಟಗಳ ಪೂರೈಕೆ ಆಗ್ತಾ ಇದೆ. ಉತ್ತಮ ರೀತಿಯ ಎಫರ್ಟ್ ಆಗ್ತಾ ಇದೆ ನೋಡಿ ಇಲ್ಲಿ. 2ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟ ಬಹಳಷ್ಟು ಒಂದು ಸೊಗಸಾಗಿ ಕಂಡು ಬರ್ತಾ ಇದೆ. 17 ಓಟಗಳು 17 ರನ್ಸ್ ಕೂಡ ಕಂಪ್ಲೀಟ್ ಆಗ್ತಾ ಇದೆ. ಜಯಕ್ಕಾಗಿ ಇನ್ನೂ ಕೂಡ 60 ಓಟಗಳು ಬರಬೇಕಾಗ್ತದೆ. 40ಕ್ಕೆ 60. ಈ ತರವಾದ ಅಶೋಕ್ ದಾಂಡಿನಿಂದ ಬಂದಂತ ಸುಂದರತೆ ಒಂದು ಸಿಂಗಲ್ ಓಟ ಜಾಣ್ಮೆ ಆಟ ಪ್ರದರ್ಶನ ಆಗ್ತಾ ಇದೆ ಅಲ್ಲಿ. ಯಾಕಂದ್ರೆ ಅನುಭವದ ಎಸಗಾರಿಕೆ ಆಟಗಾರರನ್ನ ಸಿಂಗಲ್ ಆಗೋ ಅವಳಿ ಓಟಗಳ ಮುಖಾಂತರವಾಗಿ ಓವರ್ ಕಂಪ್ಲೀಟ್ ಮಾಡಿದ್ರೆ ಲೂಸ್ ಓವರಲ್ಲಿ ಬಿರುಸಿನ ಓಟ್ಗಳಿಗೆ ಕೈ ಹಾಕೋಣ ಅನ್ನೋ ಯೋಚನೆಯಲ್ಲಿ ಈ ಒಂದು ಓವರನ್ನು ಆಡ್ತಾ ಇದ್ದಾರೆ. ಬಹಳಷ್ಟು ಅನುಭವದ ಎಸಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಪ್ರಶಾಂತ್ 4ನೇ ಬಾರಿ. ಕಟ್ ಶಾಟ್ ಹೊಡೆಯುವಂತ ಪ್ರಯತ್ನವನ್ನು ಮಾಡಿದ್ರು. ಅಲ್ಲಿ ಕ್ಷೇತ್ರ ರಕ್ಷಣೆ. ಓಹೋ ಏನಾಗಿದೆ ಇಲ್ಲಿ ನೋಡಿ. ರನ್ ಔಟ್ನ ತೀರ್ಪು ಮತ್ತೊಮ್ಮೆ ನೀಡ್ತಾ ಇದ್ದಾರೆ. 2ನೇ ರನ್ ಔಟ್ ವಿಕೆಟ್ ಕೂಡ ಇಲ್ಲಿ ಧರೆಗುರುಳ್ತಾ ಇದೆ. ಟ್ರಿಬಲ್ ಸಿಯ ಪರವಾಗಿ 3ನೇ ವಿಕೆಟ್ ಕೂಡ ಗೆಟ್ ಡೌನ್. ರಾಜೇಶ್ ವಿಕೆಟ್ ಅನ್ನು ಒಪ್ಪಿಸಿ ರನ್ಔಟ್ ಮುಖಾಂತರವಾಗಿ ಪೆವಿಲಿಯನ್ ಅಂತ ತಮ್ಮ ನಡೆಯನ್ನು ಮೂಡಿಸ್ತಾ ಇದ್ದಾರೆ. 77ರ ಒಂದು ಟಾರ್ಗೆಟ್ ಅನ್ನು ಬೆನ್ನಟ್ಟಬೇಕಾದ್ರೆ ಇಂಥ ಒಂದು ಓಟುಗಳು ಕೂಡ ಬೇಕಾಗಿಲ್ಲ. ನೋಡೋಣ ಬಂದಂಥ ಆಟಗಾರ ಎಷ್ಟರ ಮಟ್ಟಿಗೆ ತಮ್ಮ ಓಟುಗಳನ್ನು ಮುಖಾಂತರವಾಗಿ ಪ್ರಾರಂಭಿಸ್ತಾರೆ ಅಂತ. ಬಹಳಷ್ಟು ಒಂದು ಸ್ವಚ್ಛತೆ ಕ್ರೀಡಾಂಗಣದಲ್ಲಿ ಪ್ರಾರಂಭಗೊಂಡಂಥ ಈ ಒಂದು ಟೂರ್ನಮೆಂಟ್ ಬಹಳಷ್ಟು ಬಿರುಸಿನಿಂದ ಪ್ರಾರಂಭಗೊಳ್ತಾ ಇದೆ. ಬಹಳಷ್ಟು ಆಯೋಜಕರು ಬಹಳಷ್ಟು ಸ್ಪಾನ್ಸರ್ಗಳು ಕೂಡ ಈ ಒಂದು ಟೂರ್ನಮೆಂಟಲ್ಲಿ ಭಾಗಿಯಾಗಿ ಚಾಂಪಿಯನ್ಸ್ ಟ್ರೋಫಿ ಚನ್ನಸಂದ್ರ ಸೀಸನ್ 3 ಬಹಳಷ್ಟು ಉತ್ತಮ ರೀತಿಯಲ್ಲಿ ಸಾಗಿ ಬರ್ತಾ ಇದೆ. ಒಂದೊಂದು ಬೆಳಕಿನ ಪಂದ್ಯಾಕೂಟಗಳು ಕೂಡ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭವನ್ನು ಕಾಣ್ತಿದೆ. ಸಹಸ್ರಾರು ಮಂದಿಗಳು ದೇಶ ವಿದೇಶಗಳಲ್ಲಿ ಕುಳಿತುಕೊಂಡು ನೇರ ಯೂಟ್ಯೂಬ್ ಮುಖಾಂತರ ಜಾಲತಾಣದಲ್ಲಿ CR7 ಅಫಿಷಿಯಲ್ ಕೂಡ ಉತ್ತಮ ಲೈವ್ ಸ್ಟ್ರೀಮ್ ಕಾರ್ಯಕ್ರಮ ನೀಡ್ತಾ ಇದೆ. ಅದೇ ರೀತಿ ಡ್ಯಾನ್ಸಿಂಗ್ ಅಂಪೈರ್ಗಳು ಕೂಡ ಇಂದಿನ ದಿನದ ನಮ್ಮ ಚಾಂಪಿಯನ್ಸ್ ಟ್ರೋಫಿ ಚನ್ನಸಂದ್ರ ಮುಖಾಂತರವಾಗಿ ಅನುಭವದ ಒಂದು ಲಯವನ್ನು ಕಂಡುಕೊಳ್ತಾ ಇದ್ದಾರೆ.
ಬಹಳಷ್ಟು ಒಂದು ಹುತ್ತುಪ್ರತಿ ಎಸ್ಗಾರಿಕೆ ಮುಖಾಂತರವಾಗಿ 19 ಓಟಗಳು 19 ಲಾಸ್ಟ್ ಟು ಬಸ್ಟ್ ಗೋ ಪ್ರಶಿ ಎಸ್ಗಾರಿಕೆಯಲ್ಲಿ ಎಸ್ ಸೋಮಣ್ಣ ಹೊಸ ಬ್ಯಾಟರ್ ಎಂಟ್ರಿ. ಎಸ್ ನೋಡಿ ಕಮ್ ಬ್ಯಾಕ್ ಆಗ್ತಾ ಇದೆ. ಕಟ್ ಶಾಟ್ ಪ್ರಯತ್ನವನ್ನು ಮಾಡಿದ್ರು. 20 ಓಟುಗಳ ಪೂರೈಕೆ ಆಗ್ತಾ ಇದೆ. ಸೋಮಣ್ಣ ಖಾತೆ ಪ್ರಾರಂಭವಾಗ್ತಾ ಇದೆ. 20 ಓಟುಗಳು 20 ರನ್ಸ್. ಲಾಸ್ಟ್ ಬಾಲ್ ಟು ಗೋ. ಪವರ್ ಪ್ಲೇ ಮುಕ್ತಾಯಕ್ಕೆ ಕೊನೆ ಒಂದು ಚೆಂಡುಗಳ ಬಾಕಿ ಉಳಿತಾ ಇದೆ. ಅದು ಕೂಡ ಪ್ರಶಿಯಸ್ ಕಾರ್ಕೆಯಲ್ಲಿ. ಫುಲ್ ಲೋ ಫುಲ್ ಟಾಸ್ ಮಾದರಿಯಲ್ಲಿ ಬಿದ್ದಂತಹ ಚೆಂಡು ಫೈನ್ ಲೆಗ್ ವಿಭಾಗದಲ್ಲಿ ಒಂಟಿ ಮತ್ತೊಂದು ಇಲ್ಲ ಸೇಫ್. ಎಸ್ ರನ್ ಕಂಪ್ಲೀಟ್ ಆಗ್ತಾ ಇದೆ. 2 ಓಟದ ಹೆಚ್ಚುವರಿ ಆಗ್ತಾ ಇದೆ. 22 ಓಟಗಳು ಓವರ್ ಕಂಪ್ಲೀಟ್. ಪವರ್ ಪ್ಲೇ ಮುಕ್ತಾಯವನ್ನು ಕಾಣ್ತಾ ಇದೆ ಇಲ್ಲಿ. 2 ಓವರ್ಗಳ ಮುಕ್ತಾಯದ ಬಳಿಕ 22ಕ್ಕೆ 3 ಹುದ್ದರಿ ಕೂಡ ಪ್ರಾರಂಭದಲ್ಲೇ ತ್ರಿಬಲ್ ಸಿ ಕಳೆದುಕೊಳ್ತಾ ಇದೆ. ಕಾದು ನೋಡಬೇಕಾಗ್ತದೆ ಒಂದು ಪಂದ್ಯಾಟದಲ್ಲಿ 77ರ ಟಾರ್ಗೆಟ್ ಎಷ್ಟರ ಮಟ್ಟಿಗೆ ಚೇಂಜ್ ಆಗ್ತದೆ, ಡಿಫೆಂಡ್ ಆಗ್ತದೆ ಅಂತ. ಯಾಕಂದರೆ ಅನುಭವದ ಬ್ಯಾಟರ್ಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟಗಳಲ್ಲಿ ಹೆಸರು ಮಾಡಿದಂಥ ಆಟಗಾರರು ಕೂಡ ಈ ಒಂದು ಟೂರ್ನಮೆಂಟಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನೋಡೋಣ ಯಾವ ತಂಡ ಈ ಒಂದು ಚಾಂಪಿಯನ್ಸ್ ಟ್ರೋಫಿ ಚಾನಸಂದ್ರ ಸೀಸನ್ 3ರ ಒಂದು ಬಿರುದನ್ನು ಪ್ರಥಮ ಬಹುಮಾನವಾಗಿ ಹೊರಹೊಮ್ತಾರೆ ಅಂತ. ಹೊಸ ದಾಂಡಿಗನ ಎಂಟ್ರಿ ಆಗಿತ್ತು. ಅದೇ ರೀತಿ ಹೊಸ ಬೌಲರ್ ಕೂಡ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ವೈನಯ್ ವಿ.ಕೆ. ರೆಡ್ಡಿ ಎಸ್ಗಾರಿಕೆಯಲ್ಲಿ. ಸ್ಟ್ರೈಕಲ್ಲಿ ಹಿರಿಯ ಆಟಗಾರನ ಸೋಮಣ್ಣ. ಸ್ವಂಟಿ ಓಟುಗಳ ಪೂರೈಕೆ ಬಿರುಸಿನ ಓಟುಗಳು ಬರ್ತಾ ಇವೆ. ಕ್ವಿಕ್ ರನ್ನಿನ ಸೇರ್ಪಡೆ. ಮಿಡ್ ಆಫ್ ಅನ್ನು ಬಳಸ್ತಾ ಇದ್ರೆ, ಮಿಡ್ ವಿಕೆಟ್ ಅನ್ನು ಬಳಸ್ತಾ ಇದ್ದಾರೆ, ಲಾಂಗ್ ಆನ್ ಅನ್ನು ಬಳಸ್ತಾರೆ, ಲಾಂಗ್ ಆಫ್ ಅನ್ನು ಬಳಸ್ತಾ ಇದ್ದಾರೆ. ಸ್ಕ್ವೇರ್ ಗಲ್ಲಿ ಪಾಯಿಂಟ್ ಎಲ್ಲ ಮಾದರಿಯ ಒಂದು ಕ್ಷೇತ್ರ ರಕ್ಷಣೆ. ಬಂತು ನೋಡಿ ಬಿಗ್ ಶಾಟ್ ಕವರ್ಸ್ ಮೇಲೆ ಭಾಗದಲ್ಲಿ ವೈಟ್ ನೆಟ್. 1 ಬೌನ್ಸ್ 2 ಬೌನ್ಸ್ ಬೌಂಡ್ರಿ. 4 ಓಟದ ಹೆಚ್ಚುವರಿ ಆಗ್ತಾ ಇದೆ. ಬಹಳಷ್ಟು ಅನುಭವದ ಹೊಡೆತಗಳು ಕೂಡ ಈಗ ತನ್ನ ಪ್ರಾರಂಭವನ್ನು ಕಾಣ್ತಾ ಇದೆ. 27 ಓಟಗಳು. ಹಲೋ ಎಸ್ ಸುಳಿತಾರೆ ಇದು ಅಣ್ಣ, ಇದು ಆಪ್ ಮಾಡ. ಎಸ್ 3ನೇ ಚೆಂಡು ಈ ತರವಾದ ಈ ಬಹಳಷ್ಟು ಒಂದು ನಿಧಾನಗತಿಯಲ್ಲಿ ಹೆಸದಂತ ಚೆಂಡಿನ ಮುಖಾಂತರವಾಗಿ ಡೌಟ್ ಡೆಲಿವರಿ ಆಗ್ತಾ ಇದೆ. ಲೆಗ್ ಬಾಯ್ಸ್ ಮಾದರಿಯಲ್ಲಿ ಬೀಳ್ತಾ ಇದೆ. ಓಟಗಳು ಒಂದು ಬೌಂಡ್ರಿ ನಂತರ ಒಂದು ಡಾಟೆಡ್ ಡೆಲಿವರಿಯನ್ನು ತಡೆ ಹಿಡಿತಾ ಇದ್ದಾರೆ. ವಿ.ಕೆ. ರೆಡ್ಡಿ ಎಸ್ಗಾರಿಕೆಯಲ್ಲಿ. ಜಾನ್ ಮ್ಯಾಟ ಕೂಡ ಪ್ರದರ್ಶನ ಆಗ್ತಾ ಇದೆ. 30 ಮುಟ್ಟುವ ಮುಖಾಂತರ 1 ಓಟದ ಪೂರೈಕೆಯನ್ನು ಪಡೆದುಕೊಳ್ತಾ ಇದೆ. ಮತ್ತೊಮ್ಮೆ ಸ್ಲಾಟ್ ಆಗಿ ಬಿದ್ದಂತಹ ಚೆಂಡಿನ ಮುಖಾಂತರವಾಗಿ ಅಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿ ಬಿರುಸಿನಿಂದ ಸಾಗಿ ಬರ್ತಾ ಇದೆ. 20 ಓಟಗಳ ಪೂರೈಕೆಯನ್ನು ಮಾಡಿಕೊಡ್ತಾ ಇದ್ದಾರೆ. 29 ಓಟಗಳಿಗೆ ತಲುಪ್ತಾ ಇದೆ. 3ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟ. ಇನ್ನು ಕೂಡ ಪಂದ್ಯಾಟ ಸಮಬಲದ ರೀತಿಯಲ್ಲಿ ಸಾಗಿ ಬರ್ತಾ ಇದೆ. ಇದು ಎಸ್ ಮತ್ತೊಮ್ಮೆ ಡಾಟ್ ಡೆಲಿವರಿ ಮುಖಾಂತರವಾಗಿ ಓವರ್ ಕಂಪ್ಲೀಟ್. 3 ಓವರ್ಗಳ ಮುಕ್ತಾಯದ ಬಳಿಕ 29. 3 ಹುದ್ದರಿ ಕೂಡ ಪ್ರಾರಂಭದಲ್ಲಿ ನೆಲಕಚ್ಚಿದ್ರು ಸಹ ಒಂದು ಒಳ್ಳೆಯ ಪಾರ್ಟ್ನರ್ಶಿಪ್ ಕೂಡ ಬಿಲ್ಡ್ ಆಗ್ತಾ ಇದೆ. ಒಂದೆಡೆ ಸೋಮಣ್ಣ ಆದರೆ ಇನ್ನೊಂದೆಡೆ 29 ರಿಕ್ವೈರ್ಡ್ 48.
ಸೋಮಣ್ಣ ಹಾಗೂ ಅಶೋಕಣ್ಣನವರ ಜೊತೆ ಆಟ ಎಷ್ಟರ ಮಟ್ಟಿಗೆ ತಮ್ಮ ತಂಡಕ್ಕೆ ಸಹಾಯ ಆಗ್ತದೆ, ಒಂದು ಚೇಸಬಲ್ ಟಾರ್ಗೆಟ್ ಆಗ್ತದೆ ಅನ್ನೋದು ಕಾದು ನೋಡಬೇಕಾಗ್ತದೆ. ಇನ್ನು ಕೂಡ 30 ಎಸೆತಗಳು ಬಾಕಿ ಉಳಿತಾ ಇದೆ. 48ರ ಸರಾಸರಿ ಓಟುಗಳು ಬರಬೇಕಾಗ್ತದೆ. 9.6 ರನ್ ರೇಟ್ ಕೂಡ ಪ್ರತಿ ಓವರ್ನಲ್ಲಿ ಕೇಳಿ ಬರ್ತಾ ಇದೆ. ಹೊಸ ಬೌಲರ್ನ ಪರಿಚಯ ವಿಕಾಸ್ ವಿಕಿ. ಕಟ್ ಶಾಟ್ ಪ್ರಯತ್ನವನ್ನು ಮಾಡಿದ್ರು. ಅಲ್ಲಿ ಕ್ಷೇತ್ರ ರಕ್ಷಣೆ, ಒಂಟಿ ಓಟಗಳ ಪೂರೈಕೆ, ಫೀಲ್ಡರ್ ಇದ್ದಾರೆ ಅಲ್ಲಿ. ಸುಲಭದ ರೀತಿಯ ಎಸೆಗಾರಿಕೆ ಆಗ್ತಾ ಇದೆ. ಯಾವುದೇ ಬಿರುಸಿನ ಓಟ್ಗಳಿಗೆ ಕೈ ಹಾಕ್ತಾ ಇಲ್ಲ. ಯಾಕಂದ್ರೆ ಪ್ರತಿಯೊಂದು ಓವರಿಗೆ 10 ರನ್ ರೇಟ್ ಕೇಳಿ ಬರ್ತಾ ಇದೆ. ಓಟ್ಗಳು ಬರಬೇಕಾಗ್ತದೆ, ಬೌಂಡ್ರಿಗಳು ಬರಬೇಕಾಗ್ತದೆ. ಇಲ್ಲಿ ತಟ್ಟಿ ಮುಟ್ಟೋ ಮುಖಾಂತರವಾಗಿ ಒಂಟಿ ಓಟಗಳ ಪೂರೈಕೆ ಆಗ್ತಾ ಇದೆ. ಒಂಟಿ ಓಟಗಳ ಪೂರೈಕೆ ಹೆಚ್ಚಿನ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಯಾವುದೇ ಬಿರುಸಿನ ಓಟ್ಗಳಿಗೆ ಕೈ ಹಾಕ್ತಾ ಇಲ್ಲ. ಯಾಕಂದ್ರೆ ಪಂದ್ಯಾಟ ಇನ್ನೂ ಕೂಡ ಸಮಬಲದ ರೀತಿಯಲ್ಲಿ ಕಂಡು ಬರ್ತಾ ಇದೆ. ವಿಕಾಸ್ ಎಸೆಗಾರಿಕೆಯಲ್ಲಿ ಜರ್ಸಿ ನಂಬರ್ 11 ಸ್ಟ್ರೈಕ್ ಅಲ್ಲಿ ಸೋಮಣ್ಣ. ಮತ್ತೊಮ್ಮೆ ಸ್ಲಾಡ್ ಆಗಿ ಬಿದ್ದಂತಹ ಚೆಂಡು ವೈಟ್ ಆಗಿ ಬಡಿದು ಒಂಟಿ ಓಟಗಳ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. ಹ್ಯಾಟ್ರಿಕ್ ಒಂಟಿ ಓಟಗಳು, ಯಾವುದೇ ಒಂದು ಬಿರುಸಿನ ಓಟ್ಗಳು ಕೂಡ ಕಾಯ್ತಿಗೆ ಪ್ರಾರಂಭವನ್ನು ಕಾಣ್ತಾ ಇಲ್ಲ. 4ನೇ ಚೆಂಡು ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಯಾರ್ಕರ್ಲಿನ್ ಡೆಲಿವರಿಯನ್ನ ಎಸೆದಂತ ಚೆಂಡು ಓಟ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಆಗ್ತಾ ಇದೆ. ಬಹಳಷ್ಟು ಸ್ಪಾನ್ಸರ್ಗಳು, ಬಹಳಷ್ಟು ಯುವ ಮುಖಂಡರು ಕೂಡ ಈ ಒಂದು ಟೂರ್ನಮೆಂಟ್ ಅಲ್ಲಿ ಹೆಚ್ಚಿನ ರೀತಿಯ ಸಹಾಯವನ್ನು ಮಾಡಿ ಎಲ್ಲ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹವನ್ನು ನೀಡಿ ಬೆನ್ನೆಲುಬಾಗಿ ನಿಂತು ಬಹಳಷ್ಟು ಯುವ ಮುಖಂಡರು ಈ ಒಂದು ಟೂರ್ನಮೆಂಟ್ಗೆ ಆಗಮಿಸಲಿದ್ದಾರೆ. ಅವರಿಗೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬಹಳಷ್ಟು ರೋಮಾಂಚಕ ಪಂದ್ಯಾಟಗಳು, ಹೊನಲು ಬೆಳಕಿನ ಪಂದ್ಯಾಟಗಳು ಕೂಡ ಪ್ರಾರಂಭವಾಗ್ತದೆ. ಡೇ ಅಂಡ್ ನೈಟ್ ಮ್ಯಾಚ್. ಸುಲಭದ ರೀತಿಯ ಒಂಟಿ ಓಟಗಳ ಪೂರೈಕೆ. ಲಾಸ್ಟ್ ಬಾಲ್ ಟು ಗೋ. 34 ಓಟಕ್ಕೆ ಸೇರ್ಪಡೆ ಆಗ್ತಾ ಇದೆ. ಜಯಕ್ಕಾಗಿ 43 ಓಟಗಳು ಬರಬೇಕಾಗ್ತದೆ. ಇನ್ನು ಕೂಡ ಬಂತು ನೋಡಿ, ಒಂದು ಸುಲಭದ ರೀತಿಯ ಒಂದು ಶಾಟ್. ಆದರೆ ಅಲ್ಲಿ ಫೈನ್ ಲೆಗ್ ಭಾಗದಲ್ಲಿ ಒಂದು ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಯಂಗ್ಸ್ಟರ್ಸ್ ನ ಫೀಲ್ಡಿಂಗ್ ಆಯ್ಕೆಯನ್ನು ಮಾಡ್ತಾ ಇದರಲ್ಲಿ. ಒಂಟಿ ಓಟಗಳ ಪೂರೈಕೆ ಮುಖಾಂತರವಾಗಿ ಓವರ್ ಕಂಪ್ಲೀಟ್. 4 ಓವರ್ಗಳ ಮುಕ್ತಾಯದ ಬಳಿಕ 35 ಜಯಕ್ಕಾಗಿ ಇನ್ನು ಕೂಡ 42 ಓಟಗಳು ಬರಬೇಕಾಗ್ತದ. ಜಸ್ಟ್ ಸ್ಟ್ರಾಟಜಿ ಟೈಮ್ ಔಟ್. ಡ್ರಿಂಕ್ಸ್ ಬ್ರೇಕ್. 2 ನಿಮಿಷಗಳ ಕಾಲಾವಕಾಶ ಇರ್ತದೆ ಡ್ರಿಂಕ್ಸ್ ಬ್ರೇಕ್ಗೆ. ಅಂಪೈರ್ಗೆ ನೀರು ಕೊಡಿ, ಅದೇ ರೀತಿ ಪಾನೀಯವನ್ನು ಕೊಟ್ಟು ಅವರಿಗೆ ಪ್ರೋತ್ಸಾಹವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ರೆಫ್ರಿಗಳು ಕೇಳಬೇಕು. ಇದು ಬರಲ್ಲ. ಎಸ್, ಮತ್ತೊಮ್ಮೆ ಪಂದ್ಯಾಟ ಮುಕ್ತಾಯ ಪ್ರಾರಂಭವಾಗ್ತಾ ಇದೆ. 5ನೇ ಓವರ್ನ ಚಾಲ್ತಿಯಲ್ಲಿ ಹೊಸ ಪರಿಚಯ ಪ್ರಿಕಿ ಸಮರ್ಥ. ಜರ್ಸಿ ನಂಬರ್ 7 ಮಹೇಂದ್ರ ಸಿಂಗ್ ಧೋನಿ. 24 42ರ ಅವಶ್ಯಕತೆ.
ಯಸ್ ಬಂತು ನೋಡಿ, ಬಿಗ್ ಶಾಟ್ ಪ್ರಯತ್ನ, ಇಲ್ಲಿ ಮಿಸ್ ಫೀಲ್ಡ್. ಒಂಟಿ ಓಟಗಳ ಪೂರೈಕೆ, 22 ಓಟಗಳ ಹೆಚ್ಚುವರಿ ಆಗ್ತಾ ಇದೆ. ಈ ತರವಾದ ವೇಟ್ ಆಗಿ ಬೀಸಿದಂತ ಚೆಂಡು ಹೆಡ್ಜ್ ಮಾದರಿಯಲ್ಲಿ ಬಿದ್ದು, ಓಹ್ ಎಂತ ಒಂದು ಫೀಲ್ಡಿಂಗ್ ಎಫರ್ಟ್ ನೋಡಿ, ಅಲ್ಲಿ ಅವಳಿ ಓಟಗಳ ಹೆಚ್ಚುವರಿ ಆಗ್ತಾ ಇದೆ. ಅಜಯ್ ಕ್ಷೇತ್ರಕ್ಷಣ, ಎಸ್ ಗಂಭೀರ್ ಕ್ಷೇತ್ರಕ್ಷಣೆ ಮಾಡ್ತಾ ಇದಾರೆ. ಅಲ್ಲಿ ಉತ್ತಮ ರೀತಿಯ ಒಂದು ಬೌಂಡ್ರಿಯನ್ನು ತಡೆ ಹಿಡಿತಾ ಇದ್ದಾರೆ. 2 runs. ಎಸ್ ಮೂರನೇ ಬಾಲ್, ಥರ್ಡ್ ಬಾಲ್. ಈ ತರ ಮಧ್ಯೆ ವೈಡ್ ಓಟದ ಸೂಚನೆಯನ್ನು ನೀಡ್ತಾ ಇದ್ದಾರೆ. ಈಗ ನೋಡಿ, ನಿರ್ಣಾಯಕರು ಡ್ಯಾನ್ಸಿಂಗ್ ಅಂಪೈರ್ ಸಂತೋಷ್ ಅನುಭವದ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದಾರೆ. ಇಷ್ಟೊತ್ತು ಪಾಪ ಬಿಸಿಲಿತ್ತು, ಈಗ ತಂಪನೆಯ ಗಾಳಿ ಬರ್ತಾ ಇದೆ, ಅವರ ಒಂದು ಹುಮ್ಮಸ್ಸು ಕೂಡ ಜಾಸ್ತಿ ಆಗ್ತಾ ಇದೆ. ಎಸ್ ಕಮಾನ್, ವೈಡ್, ಮತ್ತೊಂದು ಅಗಲವಾದ ಎಸೆತ, ಎಕ್ಸ್ಟ್ರಾ ರನ್ಗಳ ಅತಿರಿಕ್ತ ಎಸಗಾರಿಕೆ ಆಗ್ತಾ ಇದೆ. ಮತ್ತೊಮ್ಮೆ ಬದಲಾವಣೆ ಆಗ್ತಾ ಇದೆ ಪಂದ್ಯ ಚೇಂಜಸ್, ಪಂದ್ಯದ ಗತಿ ಪರಿವರ್ತನೆ ಆಗ್ತಾ ಇದೆ. ನೋಡೋಣ ಏನಾಗುತ್ತೆ ಅನ್ನೋದು ಮ್ಯಾಚ್. ಇದು ಕಮ್ ಬ್ಯಾಕ್ ಬೌಲಿಂಗ್ ಅಂದ್ರೆ, ಏನಿದು, ಎಸ್ ಔಟ್. ಬಹಳಷ್ಟೊಂದು ಅನುಭವದ ಸೊಗಸಾದ ಎಸಗಾರಿಕೆ ಕೂಡ ಅನ್ಬೋದು ನೋಡಿ. ಇಲ್ಲಿ ಕಾಟನ್ ಬೌಲ್ಡ್ ಪಿರ್ಕಿ, ದ ವಿಕೆಟ್ ಟೇಕರ್ ಪಿರ್ಕಿ. ಎಸ್ ಆನಂದ ನಾಲ್ಕನೇ ಕ್ರಮಾಂಕ ದಾಂಡಿಗನಾಗಿ ಆನಂದ ಎಂಟ್ರಿ ಆಗ್ತಾ ಇದ್ದಾರೆ ಇಲ್ಲಿ. ಹೊಸ ದಾಂಡಿಗನ ಎಂಟ್ರಿ. ಇನ್ನು ಕೂಡ ಓಟ್ಗಳು ಬರಬೇಕಾಗ್ತದೆ, ಎಷ್ಟರ ಮಟ್ಟಿಗೆ ಒಂದು ಪಂದ್ಯಾಟ ಮುಕ್ತಾಯ ಆಗ್ತದೆ ಅಂತ. ಇನ್ನು ಕೂಡ 21 ಚೆಂಡುಗಳಲ್ಲಿ 37 ಓಟ್ಗಳು ಬರಬೇಕಾಗ್ತದೆ. 21 ಬಾಲ್ 37 ರಿಕ್ವೈರ್ಡ್. ವಾ 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 ವಾ, ಇದು ಕಮ್ ಬ್ಯಾಕ್ ಡೆಲಿವರಿ ಅಂತಾರೆ. ಎಂತ ಒಂದು ಎಸಗಾರಿಕೆ ನೋಡಿ. ಇಲ್ಲಿ ಲೈನ್ ಅಂಡ್ ಲೆಂತ್ ಬೌಲಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಲೆಗ್ ಬೈಸ್ ಮಾದರಿಯಲ್ಲಿ ಬಿದ್ದಂತ ಚೆಂಡು ನೆಟ್ ನೇರ ಬ್ಲಾಕ್ ಹೋಲ್ಗೆ ಬೀಳ್ತಾ ಇದೆ. ಈ ತರ ಮತ್ತೊಮ್ಮೆ ವೈಡ್ನ ರವಾನೆ ಆಗ್ತಾ ಇದೆ. ಅತಿರಿಕ್ತ ಎಸಗಾರಿಕೆ ಆಗ್ತಾ ಇದೆ. ಈ ಓವರ್ನಲ್ಲಿ 3ನೇ ವೈಡ್ ಕೂಡ ರವಾನೆ ಆಗ್ತಾ ಇದೆ. 41ಕ್ಕೆ ತಲುಪ್ತಾ ಇದೆ. 41. ಇಂಥ ಒಂದು ಎಸಗಾರಿಕೆ ಕೊನೆ ಒಂದು ಕ್ಷಣದಲ್ಲಿ ಮಾಡಬಾರ್ದು, ಯಾಕಂದ್ರೆ ಎಕ್ಸ್ಟ್ರಾ ರನ್ಗಳು ಕೊಟ್ಟರೆ ಸುಲಭದ ರೀತಿಯ ನಾವು ಮ್ಯಾಚ್ ಅನ್ನ ಬಿಟ್ಟುಕೊಳ್ಬೇಕಾಗುತ್ತೆ. ಗಮನದಲ್ಲಿಟ್ಟುಕೊಂಡು ಪಂದ್ಯಾಟವನ್ನು ಪ್ರಾರಂಭಿಸಬೇಕಾಗ್ತದೆ. ಇದು ಮತ್ತೊಂದು ವೈಡ್ ಬಾಲ್, 4ನೇ ವೈಡ್ ಪಿರ್ಕಿ ಎಸಗಾರಿಕೆಯಲ್ಲಿ ಕಂಡು ಬರ್ತಾ ಇದೆ. ಮತ್ತೊಮ್ಮೆ ಪಂದ್ಯ ಚೇಂಜ್ ಆಗುವ ಚಾನ್ಸಸ್ ಕೂಡ ಇದೆ. 20 ಎಸೆತ 35 ಅವಶ್ಯಕತೆ. ಇನ್ನು ಕೂಡ ಡೊಕೊಮೋ ಅವರ ಒಂದು ಓವರ್ ಬಾಕಿ ಉಳಿತಾ ಇದೆ. ನೋಡೋಣ ಏನಾಗುತ್ತೆ ಈ ಒಂದು ಪಂದ್ಯಾಟ ಅಂತ. ಯಾಕಂದ್ರೆ ಕ್ರಿಕೆಟ್ ಈಸ್ ದ ಮ್ಯಾಜಿಕ್. ಯಾವ ಸಮಯದಲ್ಲಿ, ಯಾವ ರೀತಿ, ಯಾವ ಕ್ಷಣದಲ್ಲಿ ಬದಲಾವಣೆ ಆಗ್ತದೆ ಹೇಳಕ್ಕಾಗಲ್ಲ. ಪಿರ್ಕಿಚು ಸೋಮಣ್ಣ ಆನಂದಣ್ಣ ಈ ತರ್ಮದ ದಾಖಲಾತಿ ಪ್ರಯತ್ನ. ಎಂತ ಒಂದು ಫೀಲ್ಡಿಂಗ್ ಎಫರ್ಟ್ ನೋಡಿ. ಭೀಮಾ ತೀರದ ಭೀಮಾ ಈ ಒಂದು ಪಂದ್ಯಾಟದ ಅನುಭವದ ಕ್ಷೇತ್ರರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಒಂಟಿ ಓಟುಗಳನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಅನುಭವದ ರೀತಿಯ ಒಂದು ಪಾರ್ಟ್ನರ್ಶಿಪ್ ಕೂಡ ಬಿಲ್ಡ್ ಆಗ್ತಾ ಇದೆ ನೋಡಿ. ಒಂದೆಡೆ ಸೋಮಣ್ಣ ಅಂದ್ರೆ ಇನ್ನೊಂದೆಡೆ
ಆನಂದ್ ಅಣ್ಣನವರ ಉತ್ತಮ ರೀತಿಯ ಒಂದು ಜೊತೆ ಆಟ, ಒಂದು ಪಾರ್ಟ್ನರ್ಶಿಪ್ ತಂಡಕ್ಕೆ ಬಹುಮುಖ್ಯ ಆಸರೆ ಆಗ್ತಾ ಇದೆ. ಸ್ಕೋರ್ ಮೂವ್ಸ್ ಆನ್ 44, 44. ದ ರಿಕ್ವೈರ್ಡ್ ರನ್ ಇಸ್ 33. 18ಕ್ಕೆ 33. ಇನ್ನು ಕೂಡ ಪಂದ್ಯ ಬಾಕಿ ಉಳಿತಾ ಇದೆ. ಡೊಕೊಮೋರ್ ಇನ್ನು ಬಾಕಿ ಉಳಿತಾ ಇದೆ. ಎಷ್ಟರ ಮಟ್ಟಿಗೆ ಒಂದು ಪಂದ್ಯಾಟವನ್ನ ಕಂಪ್ಲೀಟ್ ಮಾಡ್ತಾರೆ, ಆ ಅದೃಷ್ಟದ ಲಕ್ಷ್ಮಿ ಯಾವ ತಂಡಕ್ಕೆ ಸೇರ್ಪಡೆ ಆಗ್ತಾಳೆ ಒಂದು ಪಂದ್ಯಾಟದಲ್ಲಿ ಅಂತ ಕಾದು ನೋಡಬೇಕಾಗ್ತದೆ. ಕೆಲವು ನಿಮಿಷಗಳಲ್ಲಿ ಕೂಡ ಲೈಟ್ಸ್ ಮ್ಯಾಚ್ ಕೂಡ ಪ್ರಾರಂಭವಾಗ್ತದೆ. ಡೇ ಆ್ಯಂಡ್ ನೈಟ್ ಮ್ಯಾಚ್ ಕೂಡ ಈ ಒಂದು ಟೂರ್ನಮೆಂಟಲ್ಲಿ ಹಮ್ಮಿಕೊಳ್ಳಲಾಗ್ತಾ ಇದೆ. ಎಸ್ ಪ್ರಶಿ ಎಸ್ಕಾರಿಕೆಯಲ್ಲಿ ಮತ್ತೊಮ್ಮೆ ಅವರ 2ನೇ ಓವರ್ ಚಾಲ್ತಿಯಲ್ಲಿ ಮೊದಲನೇ ಎಸ್ಕಾರಿಕೆಯನ್ನು ಮಾಡ್ತಾ ಇದ್ದಾರೆ. ಒಂಟಿ ಓಟುಗಳ ಪೂರೈಕೆಯ ಮುಖಾಂತರವಾಗಿ 1ಕ್ಕೆ ಸೇರ್ಪಡೆ ಆಗ್ತಾ ಇದೆ. 45-45. ಬಹಳಷ್ಟು ಆಯೋಜಕರು, ಬಹಳಷ್ಟು ಕ್ರೀಡಾಪಟುಗಳು ಈ ಒಂದು ಪಂದ್ಯಾಟದ ಈ ಒಂದು ಟೂರ್ನಮೆಂಟಿನ ರೂವಾರಿಗಳಾಗಿ ಕೆಲಸ ಕಾರ್ಯಗಳ ನಿಮಿತ್ತವಾಗಿ ಹೊರಹೊಮ್ತಾ ಇದ್ದಾರೆ. ಅವರಿಗೆಲ್ಲ ನಮ್ಮ ಕಾಡುಗೋಡಿ ಶ್ರಮಿಸಿ ಚಾಂಪಿಯನ್ಸ್ ಟ್ರೋಫಿ ಚನ್ನಸಂದ್ರ ಎಲ್ಲ ಕ್ರೀಡಾಭಿಮಾನಿಗಳು ಕ್ರೀಡಾ ಸ್ಪರ್ಧಿಗಳ ಮುಖಾಂತರವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಸ್ ಬಂತು ನೋಡಿ, ಪ್ರೆಷರ್ ಪ್ರೆಷರ್ ಪ್ರೆಷರ್. ತ್ರಿಬಲ್ ಸಿಯ ಪರವಾಗಿ ಸೋಮಣ್ಣ ಹಾಗೂ ಆನಂದ್ ಅಣ್ಣನವರ ಪಾರ್ಟ್ನರ್ಶಿಪ್ ಅನುಭವದ ರೀತಿಯಿಂದ ಬೆಳವಣಿಗೆ ಆಗ್ತಾ ಇದೆ. 49-49. ದ ರಿಕ್ವೈರ್ಡ್ ಇಸ್ 28. ಬಂತು ಬಿಗ್ ಶಾಟ್. ಒಂದೆಡೆ ಕವರ್ಸ್ ಅಲ್ಲಿ ಒಂದು ಬೌಂಡ್ರಿಯನ್ನು ಹೊಡೆದಿದ್ರು. ಈಗ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ 1 ಬೌನ್ಸ್ ಬೌಂಡ್ರಿ ಮುಖಾಂತರವಾಗಿ 4 ಹೊಡೆದ ಹೆಚ್ಚುವರಿ ಆಗ್ತಾ ಇದೆ. ಎಂತ ಶಾಟ್ ಇಲ್ಲಿ ಆನಂದ್ ಅವರ ಆರ್ಭಟವಾಗ್ತಾ ಇದೆ. ಆನಂದ್ ಆರ್ಭಟವಾಗ್ತಾ ಇದೆ ಇಲ್ಲಿ ನೋಡಿ. ಎಂತ ಒಂದು ಬೌಂಡ್ರಿಗಳ ರಿಲೀಸ್ ಕೂಡ ಪ್ರಾರಂಭದಲ್ಲೇ ಪಡೆದುಕೊಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಒಳ್ಳೆ ಗುಡ್ ಕಮ್ ಬ್ಯಾಕ್ ಬೌಲಿಂಗ್ ಇತ್ತು, ಆದ್ರೆ ಗುಡ್ ರಕ್ಷಕನ ಒಂದು ವಿಫಲತೆಯಿಂದ ಬೌಂಡ್ರಿಯನ್ನು ಬಿಟ್ಕೊಡ್ತಾ ಇದ್ದಾರೆ. ಬೈಸೋಟದ ಹೆಚ್ಚುವರಿ ಹ್ಯಾಟ್ರಿಕ್ ಬೌಂಡ್ರಿ. ಹ್ಯಾಟ್ರಿಕ್ ಬೌಂಡ್ರಿಯ ಮುಖಾಂತರವಾಗಿ ಪಂದ್ಯಾಟ ಮತ್ತೊಮ್ಮೆ ಸಮಬಲದ ರೀತಿಯಲ್ಲಿ ಸಾಗಿ ಬರ್ತಾ ಇದೆ. 20 ಓಟುಗಳು ಬರಬೇಕಾಗ್ತದೆ. ಲಾಸ್ಟ್ 2. ಎಸ್, ಇದು ಗುಡ್ ಕಮ್ ಬ್ಯಾಕ್ ಬೌಲಿಂಗ್ ನೋಡಿ. ಒಂದು ಲೈನ್ ಅಂಡ್ ಲೆಂತ್ ಬೌಲಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಹ್ಯಾಟ್ರಿಕ್ ಒಂದು ಬೌಂಡ್ರಿ ಕೊಟ್ಟರು ಸಹ 5ನೇ ಚೆಂಡು ಕೂಡ ಯಾರ್ಕರ್ ಲೆಂತ್ ಡೆಲಿವರಿಯನ್ನು ಕಾಪಾಡಿಕೊಂಡು ಹೋಗ್ತಾ ಇದ್ದಾರೆ. ಬಿಗ್ ಶಾಟ್ ಪ್ರಯತ್ನವನ್ನು ಮಾಡಿದ್ರು. ಅಲ್ಲಿ ಮಿಡ್ ವಿಕೆಟ್ ಸ್ಕ್ವೇರ್ ಭಾಗದಲ್ಲಿ 1 ಓಟುಗಳ ಪೂರೈಕೆಯನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಓವರ್ ಕಂಪ್ಲೀಟ್. 6 ಓವರ್ಗಳ ಮುಕ್ತಾಯದ ಬಳಿಕ 58. ಇನ್ನು ಕೂಡ ಪಂದ್ಯಾಟ ಬಾಕಿ ಉಳಿತಾ ಇದೆ. ಎಷ್ಟರ ಮಟ್ಟಿಗೆ ಒಂದು ಪಂದ್ಯಾಟ ಪ್ರಾರಂಭವನ್ನು ಮುಕ್ತಾಯಗೊಳ್ತದೆ ಅಂತ ನೋಡಬೇಕಾಗ್ತದೆ. ಜಯಕ್ಕಾಗಿ 12 ಚೆಂಡುಗಳಲ್ಲಿ 19 ಓಟುಗಳು ಬರಬೇಕಾಗ್ತದೆ. 12 balls 19 runs required. ಎಸ್, ಈಗ ಬರ್ತಾ ಇದ್ದಾರೆ ನಮ್ಮ ಡೊಕೊಮೋ. ಮೈನ್ ಓವರ್ ಇದು, ಯಾಕಂದ್ರೆ ಅನುಭವದ ಎಸ್ಕಾರಿಕೆಯನ್ನು ಮಾಡಿದ್ರೆ ಪಂದ್ಯಾಟವನ್ನು ಗೆಲ್ಲಬಹುದಾಗ್ತದೆ. ನೋಡೋಣ ಎಷ್ಟರ ಮಟ್ಟಿಗೆ ಒಂದು ಪಂದ್ಯಾಟವನ್ನು ಮುಕ್ತಾಯ ಮಾಡಿ ಕೊಡ್ತಾರೆ ಅಂತ. ಒಂದೆಡೆ CC ಟ್ರಿಬಲ್ ಸಿನ, ಏನು ಅಂದರೆ ಡಿಬಾಸ್ ವಾರಿಯರ್ಸ್ ಅಂತ. ಈ ತರವಾದ ಪ್ರಯತ್ನ, ನೋಡ್ರ, ನಾನು ಹೇಳ್ತಾ ಇರ್ತೀನಿ, ಕ್ರಿಕೆಟ್ ಇಸ್ ದ ಮ್ಯಾಜಿಕ್. ಯಾವ ಸಮಯದಲ್ಲಿ, ಯಾವ ರೀತಿ, ಯಾವ ಕ್ಷಣದಲ್ಲಿ ಬದಲಾವಣೆ ಆಗ್ತದೆ ಹೇಳಕ್ಕಾಗಲ್ಲ. ನೋಡಿ, ಪ್ರಾರಂಭದಲ್ಲಿ ಡಿಬಾಸ್ನ ವಾರಿಯರ್ಸ್ನ ಪರವಾಗಿ ಒಂದು ಪಂದ್ಯಾಟ ಸಾಗ್ತಾ ಇತ್ತು. ಅದಾದ ನಂತರ 4-5ನೇ ಓವರ್ನ ಎಸೆತಗಳಲ್ಲಿ ಪಂದ್ಯಾಟ ಬದಲಾವಣೆ ಆಗಿ ಟ್ರಿಬಲ್ ಸಿಯ ಪರವಾಗಿ ಸಾಗ್ತಾ ಇದ್ದ. ಸೆಕೆಂಡ್ ಬಾಲ್.
ಪ್ರಯತ್ನ ಅಲ್ಲಿ ಫೀಲ್ಡರ್ ಇದ್ದಾರೆ, ಸುಲಭದ ರೀತಿ ಕ್ಯಾಚ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಲಾಂಗ್ ಆನ್ ವಿಭಾಗದಲ್ಲಿ ಒಂದು ವಿಕೆಟ್ ನ ಸಹ ಪಡೆದುಕೊಳ್ತಾರೆ. ಅನಿ ಬ್ಯಾಕ್ ಟು ದ ಪವಿಲಿಯನ್. ಟ್ರಿಕಿ ಅನುಭವದ ಕ್ಯಾಚ್ ಅನ್ನು ಪಡೆದುಕೊಂಡು ಉತ್ತಮ ರೀತಿಯ ಒಂದು ವಿಕೆಟ್ ಅನ್ನು ಸಹ ಪಡೆದುಕೊಳ್ತಾ ಇದ್ದಾರೆ. ನ್ಯೂ ಬ್ಯಾಟರ್ ಪ್ರದೀಪ್. ಎಸ್, ಗುಡ್ ಕಮ್ ಬ್ಯಾಕ್ ಡೊಕಮೋ. ನೋಡಿ, ಮೊದಲನೇ ಚೆಂಡಿಗೆ ಬೌಂಡ್ರಿಯನ್ನು ಕೊಟ್ಟರು ಸಹ ಎರಡನೇ ಚೆಂಡು ಸುಲಭದ ರೀತಿಯ ಕ್ಯಾಚ್ ಅನ್ನ ಪಡೆದುಕೊಳ್ತಾ ಇದ್ದಾರೆ ಎಸ್ಕಾರಿಕೆ ಭಾಗದಲ್ಲಿ. ಹೊಸ ಬ್ಯಾಟರ್ ಪ್ರದೀಪ್ ಆನ್ ಸ್ಟ್ರೈಕ್. ಮೂರನೆಯ ಚೆಂಡು. ಓ, ಎಂತ ಒಂದು ಸ್ವಿಂಗ್ ಅನ್ನ ಮಿಸ್. ನೋಡಿ, ನೆಟ್ ನೇರ ಗುಟ್ಟು ರಕ್ಷಕನ ಬಗುಸೆಯಲ್ಲಿ ಚೆಂಡು ಸೇರ್ತಾ ಇದ್ದ. ಪ್ರಶಾಂತ್ ಗುಟ್ಟು ರಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಒಳ್ಳೆಯ ಗುಡ್ ಕಮ್ ಬ್ಯಾಕ್ ಬೌಲಿಂಗ್ ಪ್ರದರ್ಶನ ಕೂಡ ಎನ್ನಬಹುದು. 3 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಯಾಕಂದ್ರೆ ಅನುಭವದ ಎಸೆಗಾರಿಕೆ ಆಟಗಾರ, ಯುವ ಪ್ರತಿಭೆ ಡೊಕೊಮೋ. ಮತ್ತೊಮ್ಮೆ ಪಂದ್ಯ ಚೇಂಜಸ್. ಪಂದ್ಯದ ಗತಿ ಪರಿವರ್ತನೆ ಆಗ್ತಾ ಇದೆ. ಮತ್ತೊಮ್ಮೆ ಚೇಂಜಸ್. ಹೊಸ ಬ್ಯಾಟರ್ನ ಎಂಟ್ರಿ ಆಗ್ತಾ ಇದೆ. ಬಂದ ತಕ್ಷಣ ಪ್ರದೀಪ್ನ ನಿರ್ಗಮನ ಆಗ್ತಾ ಇದೆ. ಶೂನ್ಯಕ್ಕೆ ಡಕ್ಔಟ್ ಆಗಿ ಪೆವಿಲಿಯನ್ ಅಂತ ತಮ್ಮ ಮೊರೆಯನ್ನು ಮಾಡ್ತಾ ಇದ್ದಾರೆ. ಹೊಸ ಬ್ಯಾಟರ್ ಎಂಟ್ರಿ ಆಗ್ತಾ ಇದ್ದಾರೆ ಇಲ್ಲಿ. ಅನಿಲ್ ಜೋರ್ಸಿ ನಂಬರ್ 17 ಸೂರ್ಯಕುಮಾರ್ ಯಾದವ್. 8 ball 15 run required. ಎಸ್, ಮತ್ತೊಮ್ಮೆ ಡೊಕೊಮೋ. ಈ ತರ್ಮದ ಬಹಳಷ್ಟು ಒಂದು ಸುಂದರತೆ ಹೊಡೆತ. ನಿಧಾನಗತಿಯ ಕ್ಷೇತ್ರ ರಕ್ಷಣೆ. ಒಂದರಂತೆ ಇನ್ನೊಂದು ಆಪರೇಟ್ಗಳ ಹೆಚ್ಚುವರಿ ಆಗ್ತಾ ಇದೆ. ಲಾಸ್ಟ್ ಬಾಲ್ ಟು ಗೋ. 13 ಬೇಕು. 13 1 run ಶಾಟ್. ಓಕೆ, ನೋಡಿ ಏನಾಗ್ತಿದೆ ಇಲ್ಲಿ. 1 run ಶಾಟ್ ಅನ್ನೋ ಸೂಚನೆ ತಿಳಿಸ್ತಾ ಇದ್ದಾರೆ ನಿರ್ಣಾಯಕರು. ತನ್ನ ಮಗ ಎಡ್ಜ್ ಮಾದರಿಯಲ್ಲಿ ಬಿದ್ದಂತ ಚೆಂಡಿನ ಮುಖಾಂತರವಾಗಿ ಒಂದರಂತೆ ಇನ್ನೊಂದು ಅವಳಿಗಳ ಸೇರ್ಪಡೆ. ಮಿಸ್ಫೀಲ್ಡ್ ಅಲ್ಲಿ ಗಂಭೀರ್ ಮಿಸ್ಫೀಲ್ಡ್ ಮಾಡ್ತಾ ಇದಾರೆ. ಓವರ್ ಕಂಪ್ಲೀಟ್. 7 ಓವರ್ಗಳು ಮುಕ್ತಾಯ. 65 ಓವರ್ಗಳು 65 ರನ್ಸ್. ಇನ್ನು ಕೂಡ ಪಂದ್ಯಾಟ ಬಾಕಿ ಉಳಿತಾ ಇದೆ. ಬಹಳಷ್ಟು ರೋಮಾಂಚಕ ಪಂದ್ಯಾಟ. ಎಲ್ಲ ನಮ್ಮ ಗಣ್ಯರು, ಯುವ ಮುಖಂಡರು, ಕ್ರೀಡಾಪಟುಗಳ ಸಮ್ಮುಖದಲ್ಲಿ ಇಂದಿನ ದಿನದ 4ನೇ ಪಂದ್ಯಾಟ ಪ್ರಾರಂಭವನ್ನು ಕಾಣ್ತಾ ಇದೆ. 77ರ ಟಾರ್ಗೆಟ್ ಅನ್ನು ಬೆನ್ನಡ್ತಾ ಇದೆ ಟ್ರಿಪಲ್ ಸಿ ಆಟಗಾರರು. ದ ರಿಕ್ವೈರ್ಡ್ ರನ್ ಇಸ್ 12 runs. 6 ball 12 runs ಟು ರಿಕ್ವೈರ್ಡ್. ನೋಡೋಣ, ಪಂದ್ಯ ಇನ್ನು ಬಾಕಿ ಉಳಿತಾ ಇದೆ. ಯಾವ ಒಂದು ಬೌಲರ್ ಈ ಒಂದು ಕೊನೆಯವ್ರನ್ನ ಎಸೆಗಾರಿಕೆಯನ್ನು ಮಾಡಲು ಮುಂದಾಗ್ತಾರೆ ಅಂತ. ಎಸ್, ವಿಕಾಸ್ ಹೊಸ ಪರಿಚಯ ಬೌಲಿಂಗ್ ವಿಭಾಗದಲ್ಲಿ. ಕ್ಷಮಿಸಿ, ವಿಕಾಸ್ ಅವರ 2ನೇ ಓವರ್ನ ಚಾಲ್ತಿಯಲ್ಲಿ ಕೊನೆ ಓವರ್ 6 ಎಸೆತಗಳು ಬಾಕಿ ಉಳಿತಾ ಇದೆ. ಎಷ್ಟರ ಮಟ್ಟಿಗೆ ತಮ್ಮ ತಂಡಕ್ಕೆ ಆಸರೆ ಆಗ್ತಾರೆ ಕಾದು ನೋಡಬೇಕಾಗ್ತದೆ. ನಮ್ಮ ಸವ್ಯಸಾಚಿ ಬೆಂಗಳೂರು ಪರಿಸರದಲ್ಲಿ ಬಹಳಷ್ಟು ಅದ್ದೂರಿಯಾಗಿ ಪ್ರಾರಂಭಗೊಂಡಂತ ಚನ್ನಸಂದ್ರ ಚಾಂಪಿಯನ್ಸ್ ಟ್ರೋಫಿ ಸೀಸನ್ 3ರ ಒಂದು ಮುಂದಾಳತ್ವದ ಟೂರ್ನಮೆಂಟ್ ಇಂದಿನ ದಿನದಂದು ಪ್ರಾರಂಭಗೊಂಡು ಒಂದೊಂದು ಬೆಳಕಿನ ಪಂದ್ಯಾಕೂಟಗಳು ಪ್ರಾರಂಭವನ್ನು ಕಾಣ್ತದೆ. 2 ದಿನಗಳ ಕಾಲ ಸತತವಾಗಿ ಡೇ ಅಂಡ್ ನೈಟ್ ಮ್ಯಾಚ್ ಕೂಡ ಈ ಒಂದು ಟೂರ್ನಮೆಂಟ್ ಅಲ್ಲಿ ಭಾಗಿಯಾಗ್ತಾ ಇದೆ. ಅದೇ ರೀತಿ ಸಾವಿರಾರು ಮಂದಿಗಳು ದೇಶ ವಿದೇಶಗಳಲ್ಲಿ ಕುಳಿತುಕೊಂಡು ನೆಟ್ ನೇರ ಯೂಟ್ಯೂಬ್ ಮುಖಾಂತರ ಜಾಲತಾಣದಲ್ಲಿ CR7 ಅಫಿಷಿಯಲ್ ಉತ್ತಮ ರೀತಿಯ ಲೈವ್ ಸ್ಟ್ರೀಮ್ ಕಾರ್ಯಕ್ರಮ ನಡೆದಿದೆ. ಬಂತ ನೋಡಿ, ಕಮ್ ಬ್ಯಾಕ್ ಡೆಲಿವರಿ. ವಿಕಾಸ್ ಎಸೆದಂತ ಚೆಂಡು ಡಾಟ್ ಡೆಲಿವರಿ ಆಗ್ತಾ ಇದೆ. ಮೊದಲನೇ ಚೆಂಡು 5ಕ್ಕೆ 12.
ಎಸ್, ಸೆಕೆಂಡ್ ಬಾಲ್ಸ್ ಗೋ. ಸ್ಟ್ರೈಕ್ ಅಲ್ಲಿ ಅನಿಲ್ ಹಾಗೂ ನಾನ್ ಸ್ಟ್ರೈಕ್ ಅಲ್ಲಿ ಸೋಮಣ್ಣ, ವಿಕಾಸ್ ಎಸ್ ಗಾರಿಕೆಯಲ್ಲಿ. ಈ ತರಹದ ಒಳ ಬ್ಯೂಟಿಫುಲ್ ಶಾಟ್ ಕೂಡ ಅನ್ಬೋದು ಇಲ್ಲಿ. ಒಂಟಿ ಓಟುಗಳ ಪೂರೈಕೆ, ಒಳ್ಳೆ ಫೀಲ್ಡಿಂಗ್ ಎಫರ್ಟ್ ನೋಡಿ ಇಲ್ಲಿ. ಉತ್ತಮ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಒಂಟಿ ಓಟುಗಳನ್ನು ಬಿಟ್ಕೊಡ್ತಾ ಇದ್ದಾರೆ. ಬ್ಯೂಟಿಫುಲ್ ಕೌ ಡ್ರೈವ್ ಮುಖಾಂತರವಾಗಿ ಹೊಡೆದಂತ ಚೆಂಡು ಅಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿ. ಮತ್ತೊಮ್ಮೆ ಓಹೋ ಎಸ್, ಬಲವಾಗಿ ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು ನೋಡಿ. ಕೊನೆ ಒಂದು ಕ್ಷಣದಲ್ಲಿ ಯಾವುದೋ ಓಟ್ಗಳು ಬರ್ತಾ ಇಲ್ಲ. ಇಟ್ಸ್ ಗುಡ್ ಕಮ್ ಬ್ಯಾಕ್ ಬೌಲರ್ ಕೂಡ ಅನ್ಬೋದು. ವಿಕಾಸ್ ಎಸೆದಂತ ಚೆಂಡು ಡಿ ಬಾಸ್ ವಾರಿಯರ್ಸ್ ಪರವಾಗಿ ಮೇಲುಗೈ ಸಾಧಿಸ್ತಾ ಇದ್ದ. 3 ಚೆಂಡುಗಳು ಮುಕ್ತಾಯ. ಈ ತರ ಮತ್ತೊಮ್ಮೆ ಮನಮೋಹಕವಾದ ಎಸ್ಗಾರಿಕೆ ಆಗ್ತಾ ಇದ್ರೆ ನೋಡಿ. ಲೈನ್ ಅಂಡ್ ಲೆಂತ್ ಬೌಲಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಬಲಿಷ್ಠ ದಾಂಡಿಗರನ್ನು ಕಟ್ಟಿ ಆಗ್ತಾ ಇದ್ದಾರೆ ಇಲ್ಲಿ. ಇಲ್ಲಿ ಚಿಣಿಮಿಣಿ ವಿನಿ ಎಂತ ಒಂದು ಕ್ಯಾಚ್ ನೋಡಿ. ಚಿಣಿಮಿಣಿ ಕ್ಯಾಚ್. Last ball to go. ಇಲ್ಲಿ ನೋಡಿ ಮುಕ್ತಾಯಗೊಳ್ತಾ ಇದೆ ಪಂದ್ಯಾಟ. ಡಿ ಬಾಸ್ ವಾರಿಯರ್ ಈ ಒಂದು ಪಂದ್ಯಾಟವನ್ನ ಜಯಶೀಲರಾಗಿ ಮುನ್ನಡೆ ಕಾಣ್ತಾ ಇದ್ದಾರೆ. ಜಾಡು ಎಸ್, ಅಲ್ಲಿ ಸ್ವಲ್ಪ ಸ್ಕ್ರೀನ್ನ ಕ್ಲೀನ್ ಮಾಡಿ, ಲೈನ್ ಹಾಕಿ. ರೆಫ್ರೀಸ್ ಎಸ್, ಬಹಳಷ್ಟು ರೋಮಾಂಚಕ ಪಂದ್ಯಾಟ ಈಗ.